Last week we completed verse 10, chapter 4. ಕಳೆದ ವಾರ ನಾವು 4ನೇ ಅಧ್ಯಾಯದ 10ನೇ ವಚನದವರೆಗೆ ನಾವು ಅಧ್ಯಯನ ಮಾಡ್ತಾ ಬಂದೆವು. We looked at the difference between physical exercise, which has value temporarily, and spiritual exercise, which is good for this life and the life to come. ನಾವು ಕಳೆದ ವಾರ ದೇಹ ಸಾಧನೆಯ ಕುರಿತಾಗಿ ನಾವು ಓದುತ್ತಾ ಬಂದೆವು. ದೇಹ ಸಾಧನೆಯು ಅದು ಈ ಲೋಕದಲ್ಲಿ ಮಾತ್ರ ಅದು ನಮಗೆ ಸ್ವಲ್ಪ ಉಪಯೋಗವಾಗಿದೆ, ಆದರೆ ಆತ್ಮಿಕ ಸಾಧನೆಯ ಕುರಿತಾಗಿ ನಾವು ನೋಡುವಾಗ ಅದು ಈ ಲೋಕದಲ್ಲಿ ಮತ್ತು ಮುಂದಿನ ಲೋಕದಲ್ಲಿಯೂ ಕೂಡ ನಮಗೆ ಅನುಕೂಲವಾಗಿದೆ ಎಂಬುದಾಗಿ ನಾವು ಕಲಿಯುತ್ತಾ ಬಂದೆವು. And Paul said, we put our trust, hope in the living God. ಮತ್ತು ಪೌಲನು ಹೇಳುತ್ತಾ ಬಂದನು, ನಾವು ನಮ್ಮ ನಂಬಿಕೆಯನ್ನ ಮತ್ತು ವಿಶ್ವಾಸವನ್ನ ಜೀವಿಸುವ ದೇವರ ಮೇಲೆ ಇಡುತ್ತೇವೆ ಎಂಬುದಾಗಿ ಆತನು ಹೇಳುತ್ತಾ ಬಂದನು. He is the savior of all men, especially those who believe. ಆತನು ಎಲ್ಲಾ ಮಾನವರನ್ನ ರಕ್ಷಿಸುವವನು, ಮುಖ್ಯವಾಗಿ ನಂಬುವವರನ್ನ ರಕ್ಷಿಸುವ ದೇವರು ಎಂಬುದಾಗಿ ಕೂಡ ನಾವು ನೋಡುತ್ತಾ ಬಂದೆವು. Last week when we were closing it, we said that doesn't mean every person will believe, every person will be saved, but God made provision for all mankind to be saved. No one need to go to hell. ಕಳೆದ ವಾರ ನಾವು ಅಧ್ಯಯನ ಮುಗಿಸುತ್ತಾ ಅಂತ್ಯದಲ್ಲಿ ಈ ರೀತಿ ಹೇಳುತ್ತಾ ಬಂದೆವು. ಅದರ ಅರ್ಥ ಎಲ್ಲಾ ಜನರು ನಂಬುತ್ತಾರೆ, ಎಲ್ಲಾ ಜನರು ರಕ್ಷಣೆಯನ್ನು ಹೊಂದುತ್ತಾರೆ ಎಂಬುದಾಗಿ ಅಲ್ಲ, ಆದರೆ ದೇವರು ಎಲ್ಲಾ ಮಾನವರು ರಕ್ಷಣೆಯನ್ನು ಹೊಂದಲಿಕ್ಕೆ ಮಾರ್ಗವನ್ನ ಸಿದ್ಧ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. Those who repent of their sin and believe in the finished work of the Lord Jesus Christ, they will be saved. ಯಾರು ಪಶ್ಚಾತ್ತಾಪ ಪಟ್ಟು ಶಿಲುಬೆ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತಹ ಆ ಒಂದು ರಕ್ಷಣಾ ಕಾರ್ಯದ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಮಾತ್ರ ರಕ್ಷಣೆಯನ್ನು ಹೊಂದುತ್ತಾರೆ. Okay, today let us read verse 11 to 16. ಈಗ ನಾವು 4ನೇ ಅಧ್ಯಾಯ 1 ತಿಮೋಥೆ 4ನೇ ಅಧ್ಯಾಯದ 11ರಿಂದ 16ನೇ ವಚನದವರೆಗೆ ಅಧ್ಯಯನವನ್ನ ಮಾಡೋಣ. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. May the Lord add his blessing to the passage we are studying. ನಾವು ಈಗ ಓದುತ್ತಾ ಇರುವಂತಹ ಅಧ್ಯಾಯದ ವಚನದ ಮೇಲೆ ದೇವರು ತನ್ನ ಆಶೀರ್ವಾದವನ್ನು ಸೇರಿಸಲಿ. Timothy was a young man. ತಿಮೋಥೆಯನು ಆತನು ಒಬ್ಬ ಯೌವನಸ್ಥ ಮನುಷ್ಯನಾಗಿದ್ದನು. He was not an assertive person. What is assertive means? ದೃಢ ಪ್ರತಿವಾದ ಮಾಡುವ ಒಬ್ಬ ವ್ಯಕ್ತಿ ಆಗಿರಲಿಲ್ಲ. He was a little timid person. ತಿಮೋಥೆಯನನ್ನು ನಾವು ನೋಡುವಾಗ ಆತನು ಒಬ್ಬ ಸ್ಥೈರ್ಯ ಉಳ್ಳಂತ ವ್ಯಕ್ತಿ ಆಗಿರಲಿಲ್ಲ, ಬದಲಾಗಿ ಆತನು ಸ್ವಲ್ಪ ಹಿಂಜರಿಕೆ ಉಳ್ಳಂತ ವ್ಯಕ್ತಿ ಆಗಿದ್ದನು. There was timidity and fear as a young man. ಆತನಲ್ಲಿ ಹಿಂಜರಿಕೆ ಮತ್ತು ಭಯವಿತ್ತು, ಯಾಕಂದ್ರೆ ಆತನು ಯೌವನಸ್ಥನಾಗಿದ್ದರಿಂದ. So Paul exhorted to command and teach these things. ಆದ್ದರಿಂದ ಪೌಲನು ಎಫೆಸದವರನ್ನ ಎಚ್ಚರಿಸಲಿಕ್ಕೆ ಮತ್ತು ಅವರಿಗೆ ಬೋಧನೆಯನ್ನು ಮಾಡಲಿಕ್ಕೆ ತಿಮೋಥೆಯನಿಗೆ ಹೇಳುತ್ತಾನೆ. Paul was prodding how you tiviyudalva, prodding Timothy to be firm and courageous in his ministry. ಪೌಲನು ತಿಮೋಥೆಯನನ್ನ ತನ್ನ ಸೇವೆಯಲ್ಲಿ ಆತನು ಆಸಕ್ತಿಯಿಂದ ಮತ್ತು ಧೈರ್ಯದಾಯಕವಾಗಿರುವುದಕ್ಕಾಗಿ ಆತನನ್ನ ಪ್ರೋತ್ಸಾಹಿಸುತ್ತಾ ಇದ್ದನು. Young people need that encouragement, because when they are dealing with the church, elderly people are there. Young people many a times will feel timid. ನಮ್ಮ ಸಭೆಯಲ್ಲಿರುವಂತ ಯೌವನಸ್ಥ ಮಕ್ಕಳಿಗೂ ಕೂಡ ಆ ರೀತಿಯ ಪ್ರೋತ್ಸಾಹದಾಯಕ ಮಾತುಗಳ ಅವಶ್ಯಕತೆ ಇದೆ. ಯಾಕೆಂದರೆ ಸಭೆಯಲ್ಲಿ ಹಿರಿಯರು ಇರುವುದರಿಂದ ಯೌವನಸ್ಥ ಮಕ್ಕಳು ಕೆಲವು ಸಂದರ್ಭದಲ್ಲಿ ಹಿಂಜರಿಕೆ ಮತ್ತು ಭಯವನ್ನು ಪಡುತ್ತಾರೆ. So in verse 12, Paul is telling, don't let anyone despise your youth. ಆದ್ದರಿಂದ 12ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನಿನ್ನ
ಯೌವನಸ್ಥನವನ್ನ ಯಾರು ಅಸಡ್ಡೆ ಮಾಡದ ಹಾಗೆ ನೋಡಿಕೋ ಎಂಬುದಾಗಿ ಹೇಳುತ್ತಾನೆ. He's telling Timothy, don't worry about what others think about your age. ಆತನು ತಿಮೋತಿಗೆ ಈ ರೀತಿ ಹೇಳುತ್ತಾನೆ, ಇತರರು ನಿನ್ನ ಆ ಒಂದು ವಯಸ್ಸಿನ ಕುರಿತಾಗಿ ಏನು ಯೋಚಿಸುತ್ತಾರೆ ಎಂಬುದಾಗಿ ಯೋಚನೆ ಮಾಡಬೇಡ. See, maturity does not come by age alone. ನಾವು ನೋಡುವಾಗ ಆ ಒಂದು ಪರಿಪಕ್ವತೆಯು ಅದು ಒಂದು ತಮ್ಮ ವಯಸ್ಸಿನಿಂದ ಮಾತ್ರ ಬರುವುದಿಲ್ಲ. Sometimes we see young people more mature than older people. ಕೆಲವು ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ ಯೌವನಸ್ಥ ಮಕ್ಕಳು ಅವರು ಹಿರಿಯರಿಗಿಂತ ಪರಿಪಕ್ವವಾಗಿರುವುದನ್ನು ನಾವು ನೋಡುತ್ತೇವೆ. So not only to Timothy, all the young people who are in the ministry or in some way serving the Lord, please don't let anyone despise your youth. ತಿಮೋತಿಯನಿಗೆ ಮಾತ್ರವಲ್ಲ, ಬದಲಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಎಲ್ಲ ಯೌವನಸ್ಥರಿಗೂ ನಾನು ಹೇಳುವುದೇನೆಂದರೆ, ನಿಮ್ಮನ್ನ ಯಾರು ಯೌವನಸ್ಥರೆಂದು ಅಸಡ್ಡೆ ಮಾಡುವುದಕ್ಕೆ ಅವಕಾಶ ಕೊಡಬೇಡಿರಿ. But then Paul is telling you demonstrate your maturity by living a godly life. ಆದರೆ ಪೌಲನು ಈ ರೀತಿ ಹೇಳುತ್ತಾನೆ, ನಿನ್ನ ನಡೆ ನುಡಿಯಿಂದಲೇ ನಿನ್ನ ಆ ಒಂದು ಪರಿಪಕ್ವತೆಯನ್ನ ತೋರಿಸುವ ಹಾಗೆ ನೀನು ನಡೆದುಕೋ ಎಂಬುದಾಗಿ ಹೇಳುತ್ತಾನೆ. And then he says you become a pattern for other Christians in speech and in life. ಮತ್ತು ನೀನೇ ಇತರರಿಗೆ ಮಾದರಿಯಾಗಿ ಇತರ ಕ್ರೈಸ್ತರಿಗೆ ನಿನ್ನ ನುಡಿಯಲ್ಲಿ ಮತ್ತು ಪ್ರೀತಿಯಲ್ಲಿ ಎಂಬುದಾಗಿ ಹೇಳುತ್ತಾನೆ. So others will see your maturity by what you do and your life and your speech. ನಿಮ್ಮ ಪರಿಪಕ್ವತೆಯನ್ನ ಇತರರು ನೋಡುವುದು ಹೇಗೆ ಎಂಬುದಾಗಿ ನಾವು ನೋಡುವಾಗ ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ನಡೆಯಲ್ಲಿ, ಅವರು ನಿಮ್ಮನ್ನ ನುಡಿಗಳಲ್ಲಿ ನಿಮ್ಮ ಪರಿಪಕ್ವತೆಯನ್ನ ನೋಡುತ್ತಾರೆ. He talks about love, faith and purity. ಆತನು ಅಲ್ಲಿ ಪ್ರೀತಿ, ನಂಬಿಕೆ ಮತ್ತು ಪರಿಶುದ್ಧತೆಯ ಕುರಿತಾಗಿ ಮಾತನಾಡುತ್ತಾನೆ. Young people need to be very careful about that last part, very important about purity. ಹಿರಿಯ ಯೌವನಸ್ಥರು ಕಡೆಯದಾಗಿ ನಾವು ಹೇಳಿದಂತಹ ಪರಿಶುದ್ಧತೆ ಅಥವಾ ಶುದ್ಧತ್ವದ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು. We should be morally clean in our life. ನಾವು ನಮ್ಮ ನೈತಿಕತೆಯಲ್ಲಿ ನೈತಿಕವಾಗಿ ನಾವು ಪರಿಶುದ್ಧರಾಗಿರಬೇಕು. And verse 13 he says, until I come, devote yourself to the public reading of scripture, exhortation and teaching. 13ನೇ ವಚನದಲ್ಲಿ ನಾವು ನೋಡುವಾಗ ಆತನು ಹೇಳುತ್ತಾನೆ, ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು ಎಂದು ಹೇಳುತ್ತಾನೆ. Many passages in the Bible speaks about public reading of the word of God. ಸತ್ಯವೇದದಲ್ಲಿ ವಚನಗಳು ಸಾರ್ವಜನಿಕವಾಗಿ ದೇವರ ವಾಕ್ಯವನ್ನ ಓದುವುದರ ಕುರಿತಾಗಿ ಮಾತನಾಡುತ್ತವೆ. Many a times in our assembly we don't do that enough. ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಭೆಗಳಲ್ಲಿ ಅದನ್ನ ಸಾಕಷ್ಟು ರೀತಿಯಲ್ಲಿ ಮಾಡುವುದಿಲ್ಲ. Sometimes I feel just reading the word is better than any preaching, because we are honoring the word of God by publicly reading it. ನಾನು ನೆನೆಸುತ್ತೇನೆ ಏನಂದ್ರೆ, ಕೆಲವು ಸಂದರ್ಭಗಳಲ್ಲಿ ಪ್ರಸಂಗವನ್ನ ಮಾಡುವುದರ ಬದಲಾಗಿ, ಬೋಧನೆಯನ್ನ ಮಾಡುವುದರ ಬದಲಾಗಿ ದೇವರ ವಾಕ್ಯವನ್ನೇ ಓದುವುದು ಅನೇಕ ಉಪಯೋಗವಾಗಿದೆ. We'll look at a few verses. We will look at a few verses. ನಾವು ಕೆಲವು ವಚನಗಳನ್ನ ಇದರ ಕುರಿತಾಗಿ ನಾವು ನೋಡಿಕೊಳ್ಳೋಣ. Exodus 24:7. ವಿಮೋಚನ ಕಾಂಡ 24ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡಿಕೊಳ್ಳೋಣ. Yeah, please read it. ವಿಮೋಚನ ಕಾಂಡ 24ನೇ ಅಧ್ಯಾಯ 7ನೇ ವಚನ. ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗಿರುವೆವು ಅಂದರು. So here we read about public reading of the word of God. ಇಲ್ಲಿ ನಾವು ಸಾರ್ವಜನಿಕವಾಗಿ ಜನರಿಗೆ ಕೇಳಿಸುವ ಹಾಗೆ ದೇವರ ವಾಕ್ಯವನ್ನು ಓದುವುದನ್ನು ನಾವು ನೋಡುತ್ತೇವೆ. Deuteronomy 31:11. We'll look at a few verses. 31ನೇ ಅಧ್ಯಾಯ 11ನೇ ವಚನ. ಧರ್ಮೋಪದೇಶ ಕಾಂಡ 31ನೇ ವಚನ, 31ನೇ ಅಧ್ಯಾಯ 11ನೇ ವಚನ. ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂತಾನ, ಪಶು, 31:11
ಅನ್ನೊಂದು, ನಿಮ್ಮ ದೇವರಾದ ಯೆಹೋವನು ಆದುಕೊಂಡ ಸ್ಥಳದಲ್ಲಿ ಇಸ್ರಾಯೇಲರೆಲ್ಲರೂ ಆತನ ಸನ್ನಿಧಿಗೆ ಕೂಡಿ ಬಂದಾಗ ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನು ಅವರ ಮುಂದೆ ಓದಬೇಕು. Joshua 8:35. ಯೆಹೋಶುವನ ಗ್ರಂಥ 8ನೇ ಅಧ್ಯಾಯ 35ನೇ ವಚನ. ಮೋಶೆಯು ಆಜ್ಞಾಪಿಸಿದ್ದರಲ್ಲಿ ಒಂದನ್ನೂ ಬಿಡದೆ ಹೆಂಗಸರಿಗೂ ಚಿಕ್ಕವರಿಗೂ ಅವರಲ್ಲಿದ್ದ ಅನ್ಯ ದೇಶಸ್ಥರಿಗೂ ಕೇಳಿಸುವಂತೆ ಸರ್ವ ಸಮೂಹದ ಮುಂದೆ ಓದಿದನು. There are many other verses I can show, but for the sake of time, I am not. There was importance to the public reading of the word of God. ನಾನು ನಿಮಗೆ ಅನೇಕ ವಾಕ್ಯಗಳನ್ನು ವಚನಗಳನ್ನು ತೋರಿಸಬಹುದು, ಆದರೆ ಸಮಯದ ಅಭಾವವಿರುವುದರಿಂದ ನಾನು ಹೇಳುವುದೇನೆಂದರೆ ಸಾರ್ವಜನಿಕವಾಗಿ ವಾಕ್ಯವನ್ನು ಓದುವುದರ ಪ್ರಾಮುಖ್ಯತೆಯನ್ನು ಇಲ್ಲಿ ನಾವು ನೋಡುತ್ತೇವೆ. In the book of Nehemiah, Ezra, you read about that. ನೆಹೆಮೀಯನ ಗ್ರಂಥ ಮತ್ತು ಎಜ್ರನ ಗ್ರಂಥಗಳಲ್ಲಿಯೂ ಕೂಡ ನಾವು ವೇದ ಪಾರಾಯಣದ ಕುರಿತಾಗಿ ನಾವು ಓದುತ್ತೇವೆ. When you come to the New Testament in Luke chapter 4 verse 16, ನಾವು ಹೊಸ ಒಡಂಬಡಿಕೆ ಬರುವಾಗ ಲೂಕನ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿ ನಾವು ನೋಡುತ್ತೇವೆ. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. Acts 15:21 lastly. ಕೊನೆಯದಾಗಿ ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 15:21. 15ನೇ ಅಧ್ಯಾಯ 21ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯಾಕಂದರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. So many passages gives importance to the public reading word of God. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ವಾಕ್ಯ ಭಾಗಗಳು ಸಾರ್ವಜನಿಕವಾಗಿ ವೇದ ಪಾರಾಯಣದ ಕುರಿತಾಗಿ ನಮಗೆ ತೋರಿಸಿಕೊಡುತ್ತವೆ. So Paul is telling Timothy that you devote yourselves to the public reading of the scripture. ಆದ್ದರಿಂದ ಪೌಲನು ಸಹ ತಿಮೋಥಿಗೆ ಈ ರೀತಿ ಹೇಳುತ್ತಾನೆ, ನೀನು ವೇದ ಪಾರಾಯಣ ಮಾಡುವುದರಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊ ಎಂದು ಹೇಳುತ್ತಾನೆ. Then he says about exhortation. ಮತ್ತು ಅಲ್ಲಿ ಪ್ರಸಂಗದ ಕುರಿತಾಗಿ ಕೂಡ ಆತನು ಮಾತನಾಡುತ್ತಾನೆ. Then he talks about teaching. ಮತ್ತು ಉಪದೇಶದ ಕುರಿತಾಗಿ ಮಾತನಾಡುತ್ತಾನೆ. There's a difference between preaching and teaching. ಉಪದೇಶ ಮಾಡುವುದು ಮತ್ತು ಪ್ರಸಂಗ ಮಾಡುವುದರ ಇವೆರಡರ ಮಧ್ಯದಲ್ಲಿ ವ್ಯತ್ಯಾಸವಿದೆ. Preaching can be gospel preaching. ಉಪದೇಶ ಎಂಬುದಾಗಿ ಹೇಳುವಾಗ ಅದು ಸುವಾರ್ಥ ಉಪದೇಶವಿರಬಹುದು. Exposition of the word of God. ದೇವರ ವಾಕ್ಯವನ್ನ ನಾವು ತಿಳಿಸಿ ಹೇಳುವಂತದ್ದು, ಬಿಚ್ಚಿ ಹೇಳುವಂತದ್ದು ಇರಬಹುದು. Teaching has to do with bringing out the truth from the word and treating it to understand the deeper truth of the word of God. ಆದರೆ ಪ್ರಸಂಗವನ್ನ ನಾವು ನೋಡುವಾಗ ಅದು ದೇವರ ವಾಕ್ಯದಲ್ಲಿ ಅಡಗಿರುವಂತಹ ಸತ್ಯಾಂಶಗಳನ್ನ ಹುಡುಕಿ ಮೇಲೆ ಎಲ್ಲರಿಗೂ ಅರ್ಥವಾಗುವ ಹಾಗೆ ತಿಳಿಸುವಂತದ್ದಾಗಿರುತ್ತದೆ. And verse 14 he says, do not neglect the gift you have. ಮತ್ತು 14ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ ಎಂದು ಹೇಳುತ್ತಾನೆ. See, Timothy had a kind of a low image of himself. He was little deficient in his self image. ತಿಮೋಥೆಯನ ಕುರಿತಾಗಿ ನಾವು ನೋಡುವಾಗ ಆತನು ತನ್ನ ಕುರಿತು ತಾನೇ ಕೀಳರಿಮೆ ಉಳ್ಳಂತಹ ವ್ಯಕ್ತಿಯಾಗಿದ್ದನು. So Paul reminded him God has given him what is needed for the service. ಆದ್ದರಿಂದ ಪೌಲನು ತಿಮೋಥೆಯನಿಗೆ ಇದನ್ನ ಜ್ಞಾಪಕಕ್ಕೆ ತರುತ್ತಾನೆ. ಏನಂತಂದರೆ ತಿಮೋಥೆಯನಿಗೆ ದೇವರು ಸ್ವಾರ್ಥ ಸೇವೆಗೆ ಅವಶ್ಯಕವಾದಂತಹ ವರವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಆತನ ಜ್ಞಾಪಕಕ್ಕೆ ತರುತ್ತಾನೆ. Do not ignore or neglect this basic factor. ಈ ಒಂದು ಪ್ರಾಮುಖ್ಯವಾದಂತಹ ಅತಿ ಅವಶ್ಯವಾದಂತಹ ಈ ವಾಕ್ಯ ಕಾರ್ಯವನ್ನ ನಾವು ಮರೆಯಬಾರದು. So Paul is telling Timothy, others may look down at you, but you don't need to look down at yourself. ಪೌಲನು ತಿಮೋಥಿಗೆ ಈ ರೀತಿ ಹೇಳುತ್ತಾನೆ, ಅನೇಕರು ನಿನ್ನನ್ನ ಕಡೆಗಣಿಸಬಹುದು, ನಿನ್ನನ್ನ ಕಡೆಗಣಿಸಿ ನೋಡಬಹುದು, ಆದರೆ ನಿನ್ನ ಕುರಿತಾಗಿ ನೀನು ಎಂದಿಗೂ ಕಡೆಗಣಿಸಿಕೊಳ್ಳಬೇಡ ಎಂದು ಹೇಳುತ್ತಾನೆ. A believer should not have neither inferiority complex or superiority complex. ವಿಶ್ವಾಸಿಗಳನ್ನ ನಾವು ನೋಡುವಾಗ ಅವರಲ್ಲಿ ಯಾವ ಕೀಳರಿಮೆಯೂ ಕೂಡ ಇರಬಾರದು ಮತ್ತು
ತಮ್ಮನ್ನ ತಾವು ಹೆಚ್ಚು ಎಂಬುದಾಗಿ ಅಂದುಕೊಂಡಂತ ಮೇಲರಿಮೆಯು ಕೂಡ ಅವರಲ್ಲಿ ಇರಬಾರದು. Gift that is given to you. ಅಲ್ಲಿ ನಿಮಗೆ ಕೊಡಲ್ಪಟ್ಟಿರುವಂತಹ ವರದ ಕುರಿತಾಗಿ ಪೌಲನು ಮಾತನಾಡುತ್ತಾನೆ. Bible says in 4 passages about spiritual gifts. ಸತ್ಯವೇದದಲ್ಲಿ 4 ಕಡೆಗಳಲ್ಲಿ ನಾವು ನಮಗೆ ಕೊಟ್ಟಿರುವಂತಹ ಆತ್ಮೀಕ ವರಗಳ ಕುರಿತಾಗಿ ನಾವು ನೋಡುತ್ತೇವೆ. Easy to remember. Romans 12. ಇದು ಜ್ಞಾಪಕ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಸುಲಭ. ರೋಮ 12, 1 Corinthians 12, 1 ಕೊರಿಂಥ 12, Ephesians 4, ಎಫೆಸ 4, 1 Peter 4. 1 ಪೇತ್ರ 4. So 2 chapter 12s and 2 chapter 4s. 2 ಕಡೆಗಳಲ್ಲಿ 12ನೇ ಅಧ್ಯಾಯವನ್ನು ನಾವು ನೋಡುತ್ತೇವೆ, ಇನ್ನು 2 ಕಡೆಗಳಲ್ಲಿ 4ನೇ ಅಧ್ಯಾಯಗಳನ್ನು ನಾವು ನೋಡುತ್ತೇವೆ. If you study those together, you will know about many of the spiritual gifts that is given to believers. ನೀವು ಈ ವಾಕ್ಯ ಭಾಗಗಳನ್ನ ಓದುವಾಗ ಅಲ್ಲಿ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಿರುವಂತಹ ಅನೇಕ ಆತ್ಮೀಕ ವರಗಳ ಕುರಿತಾಗಿ ಓದುತ್ತೀರಿ. Every born again believer has at least one spiritual gift and sometimes more than one. ಹೊಸದಾಗಿ ಹುಟ್ಟಿರುವಂತಹ ವಿಶ್ವಾಸಿಗಳಿಗೆ ಕನಿಷ್ಠ ಪಕ್ಷ ಒಂದಾದರೂ ಆತ್ಮೀಕ ವರವನ್ನ ದೇವರು ಕೊಟ್ಟಿರುತ್ತಾರೆ. ಕೆಲವರಿಗೆ ಒಂದಕ್ಕಿಂತ ಹೆಚ್ಚು ಆತ್ಮೀಕ ವರಗಳನ್ನ ಕೊಟ್ಟಿದ್ದಾನೆ. This is not a study on spiritual gifts. It should come under the study of the Holy Spirit. ಇದು ನಾವು ಮಾಡುತ್ತಾ ಇರುವಂತದ್ದು ಆತ್ಮೀಕ ವರಗಳ ಕುರಿತಾದಂತಹ ಅಧ್ಯಯನವಲ್ಲ. ಈ ಆತ್ಮೀಕ ವರಗಳು ಎಂಬುದಾಗಿ ಹೇಳುವಾಗ ಅದು ಪವಿತ್ರಾತ್ಮನ ಅಧ್ಯಯನದ ಅಡಿಯಲ್ಲಿ ಬರುವಂತಹ ಭಾಗವಾಗಿದೆ. But just passing, I want to ask you, brothers and sisters, do you know what is your spiritual gift? ಆದರೆ ಈಗ ನಮ್ಮ ಅಧ್ಯಯನದಲ್ಲಿ ಈ ಆತ್ಮೀಕ ವರದ ಕುರಿತಾಗಿ ನಾವು ನೋಡುತ್ತಿರುವುದರಿಂದ ನಾನು ನಿಮ್ಮನ್ನ ಕೇಳಲಿಕ್ಕೆ ಇಷ್ಟಪಡುತ್ತೇನೆ. ಸಹೋದರ ಸಹೋದರಿಯರೇ, ನಿಮಗೆ ಇರುವಂತಹ ಆತ್ಮಿಕ ವರ ಏನು ಎಂಬುದಾಗಿ ಕಂಡುಕೊಂಡಿದ್ದೀರಾ? Everyone have spiritual gift. ಪ್ರತಿಯೊಬ್ಬರಿಗೂ ಒಂದು ಆತ್ಮಿಕ ವರವಿದೆ. The Holy Spirit gives his according to his will. ಪವಿತ್ರಾತ್ಮನು ತನ್ನ ಚಿತ್ತಾನುಸಾರ ಪ್ರತಿಯೊಬ್ಬರಿಗೂ ಆತ್ಮಿಕ ವರಗಳನ್ನು ಕೊಡುತ್ತಾನೆ. If you are a believer, you cannot say that, oh, I am a believer, but I don't have any spiritual gift. ನೀವು ಒಂದು ವೇಳೆ ವಿಶ್ವಾಸಿ ಆಗಿದ್ದರೆ ನೀವು ಈ ರೀತಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ಓ ನನಗೆ ಯಾವ ಆತ್ಮಿಕ ವರವೂ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. So how do you find out your spiritual gift? ನಿಮ್ಮ ಆತ್ಮಿಕ ವರ ಏನು ಎಂಬುದಾಗಿ ಕಂಡುಕೊಳ್ಳುವುದು ಹೇಗೆ? Finding it out and developing that is each one of our responsibility. ಅದನ್ನ ಕಂಡುಕೊಳ್ಳುವುದು ಮತ್ತು ಅದನ್ನ ಅಭಿವೃದ್ಧಿ ಪಡಿಸುವುದು ನನ್ನ ನಿಮ್ಮೆಲ್ಲರ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. And the spiritual gift is given for the common good of the whole assembly. ಮತ್ತು ಆತ್ಮಿಕ ವರವು ಯಾಕೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಸಭೆಯ ಪ್ರಯೋಜನಾರ್ಥವಾಗಿ ಅದು ಕೊಡಲ್ಪಟ್ಟಿದೆ. ಎಲ್ಲರ ಪ್ರಯೋಜನಾರ್ಥವಾಗಿ, whole body. ಸಭೆಯ ಮತ್ತು ಎಲ್ಲರ ಪ್ರಯೋಜನಾರ್ಥವಾಗಿ ದೇಹದ ಕ್ರಿಸ್ತನ ದೇಹದ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ. So one simple way to find out your gift is get involved in all the activities of the assembly as much as possible. Then the leadership and others will tell you where you are so good. ನೀವು ನಿಮ್ಮ ಆತ್ಮೀಕ ವರವನ್ನ ಕಂಡುಕೊಳ್ಳಲಿಕ್ಕೆ ಇರುವಂತಹ ಮಾರ್ಗ ಏನೆಂಬುದಾಗಿ ಹೇಳುವಾಗ ಸಭೆಯಲ್ಲಿ ಇರುವಂತಹ ಎಲ್ಲಾ ಕಾರ್ಯಗಳಲ್ಲಿಯೂ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿರಿ. ಆಗ ಸಭಾ ಹಿರಿಯರು ನಾಯಕರು ನಿಮ್ಮಲ್ಲಿರುವಂತಹ ಆತ್ಮೀಕ ವರವನ್ನ ಗುರುತಿಸಿ ನಿಮಗೆ ಹೇಳುತ್ತಾರೆ. And it is the leadership responsibility to encourage especially young people to develop that spiritual gift. ಸಭಾ ನಾಯಕರ ಜವಾಬ್ದಾರಿ ಇದಾಗಿದೆ. ಏನಂತಂದರೆ ಸಭಾ ಯೌವನಸ್ಥರಲ್ಲಿ ಇರುವಂತಹ ಆತ್ಮೀಕ ವರಗಳನ್ನು ಕಂಡು ಹಿಡಿದು ಅದನ್ನು ಅಭಿವೃದ್ಧಿ ಪಡಿಸಿಕೊಳ್ಳಲಿಕ್ಕೆ ಹೇಳುವಂತದ್ದು. Timothy was a young pastor teacher. ತಿಮೋಥೆಯನ್ನು ನಾವು ನೋಡುವಾಗ ಆತನು ಒಬ್ಬ ಯೌವನಸ್ಥ ಸಭಾಪಾಲಕನು ಮತ್ತು ಬೋಧಕನಾಗಿದ್ದನು. And we see when the church came together, prayed and fasted, God separated some people for full-time ministry. ನಾವು ಆದಿ ಸಭೆಯಲ್ಲಿ ನಾವು ನೋಡುವಾಗ ಸಭೆಯು ಒಟ್ಟಾಗಿ ಕೂಡಿ ಬಂದು ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ದೇವರು ಕೆಲವು ವ್ಯಕ್ತಿಗಳನ್ನ ಗುಂಪಾಗಿ ಮಾಡಿ ಅವರನ್ನ ವಿಶೇಷ ಕಾರ್ಯಗಳಿಗೆ ಏರ್ಪಡಿಸಿದ್ದನ್ನು ನಾವು ನೋಡುತ್ತೇವೆ. So the church leadership have a great responsibility to encourage and develop this gift in the young people and see that they are coming to full use of their spiritual gift. ಆದ್ದರಿಂದ ಸಭಾ ನಾಯಕರಿಗೆ ಇರುವಂತಹ ಜವಾಬ್ದಾರಿ ಏನಂತ ಅಂದರೆ ಯೌವನಸ್ಥರಲ್ಲಿ ಇರುವಂತಹ ಆತ್ಮೀಕ ವರಗಳನ್ನ ಕಂಡುಹಿಡಿಯುವಂಥದ್ದು
ಮತ್ತು ಅವರನ್ನ ಪ್ರೋತ್ಸಾಹಿಸುವಂತದ್ದು, ಅವರ ಆತ್ಮೀಕ ವರಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳುವ ಹಾಗೆ ಅವರಿಗೆ ಉತ್ತೇಜನ ಪಡಿಸುವಂತ ಜವಾಬ್ದಾರಿ ಇದೆ. Here Paul says, so you be diligent, verse 15, practice these things, immerse yourself in them, so that all may see your progress. 15ನೇ ವಚನದಲ್ಲಿ ಪೌಲನು ಈ ರೀತಿ ಹೇಳುತ್ತಾನೆ, ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು, ಇದರಿಂದ ನಿನ್ನ ಅಭಿವೃದ್ಧಿ ಎಲ್ಲರಿಗೂ ಪ್ರಸಿದ್ಧವಾಗುವುದು ಎಂದು ಹೇಳುತ್ತಾನೆ. If you don't have a delight in the things of God, people will not see progress in your spiritual life. ನಿಮಗೆ ಒಂದು ವೇಳೆ ದೇವರ ಕಾರ್ಯಗಳಲ್ಲಿ ಆಸಕ್ತಿ ಮತ್ತು ಸಂತೋಷವಿಲ್ಲದೆ ಹೋದರೆ ಸಭೆಯಲ್ಲಿರುವಂತವರು ನಿಮ್ಮಲ್ಲಿ ಇರುವಂತ ಆತ್ಮಿಕ ಅಭಿವೃದ್ಧಿಯನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. Every believer's progress should be seen by others. ಪ್ರತಿಯೊಬ್ಬ ವಿಶ್ವಾಸಿಯ ಆತ್ಮಿಕ ಅಭಿವೃದ್ಧಿಯು ಪ್ರತಿಯೊಬ್ಬರು ನೋಡಲಿಕ್ಕೆ ಅದು ಸಾಧ್ಯವಾಗಬೇಕು. You know, I see some young believers in our assembly, they have grown so much. Their progress is evident to all. ನಾನು ನಮ್ಮ ಸಭೆಗಳಲ್ಲಿ ನೋಡುವಾಗ ಅನೇಕ ಯೌವನಸ್ಥರನ್ನ ನಾವು ನೋಡುವಾಗ ಅವರ ಜೀವಿತದಲ್ಲಿ ಆತ್ಮಿಕ ಅಭಿವೃದ್ಧಿಯು ಎಲ್ಲರಿಗೂ ಕಾಣುವ ಹಾಗೆ ಅದು ಗೋಚರಿಸುವಂತದ್ದಾಗಿದೆ. At the same time, sometimes I am sad that people who are older, even though they've been believers for a long time, such progress is not seen in some. ಆದರೆ ಇದನ್ನು ನೋಡಲಿಕ್ಕೆ ದುಃಖವಾಗುತ್ತದೆ. ಏನೆಂದರೆ ಅನೇಕರು ಪ್ರಾಯ ಮೀರಿದವರಾಗಿ ಅವರು ಹಿರಿಯರಾಗಿದ್ದರೂ ಕೂಡ ಅವರಲ್ಲಿ ಯಾವ ಆತ್ಮೀಕ ಅಭಿವೃದ್ಧಿಯನ್ನು ಕೂಡ ನಾವು ಸರಿಯಾಗಿ ನೋಡುವುದಿಲ್ಲ. I wanted to share to all my brothers, elderly brothers who are listening to me, if there is any, you should be very happy to see young people exercising their spiritual gift and growing. You should be encouraging them. ಇಲ್ಲಿ ನನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಹಿರಿಯರಿಗೆ, ವಯಸ್ಸಾದಂತವರಿಗೆ ನಾನು ಹೇಳುವುದೇನಂತಂದರೆ, ಯೌವನಸ್ಥರು ತಮ್ಮ ಆತ್ಮೀಕವಾಗಿ ಅಭಿವೃದ್ಧಿಯಾಗಿ ತಮ್ಮ ಆತ್ಮೀಕ ವರಗಳನ್ನ ಉಪಯೋಗಿಸುವಾಗ ನೀವು ಅದನ್ನ ಕಂಡು ಸಂತೋಷವುಳ್ಳವರಾಗಿರಬೇಕು ಮತ್ತು ಪ್ರೋತ್ಸಾಹಿಸಬೇಕು. If Paul did not encourage Timothy, Timothy as a timid man would have never come forward to where he is. And in the New Testament, he is the only man called, "O man of God." ನಾವು ನೋಡುವಾಗ ತಿಮೋಥೆಯನನ್ನ ಒಂದು ವೇಳೆ ಹಿಂಜರಿಕೆಯುಳ್ಳಂತ ವ್ಯಕ್ತಿಯಾದ ತಿಮೋಥೆಯನನ್ನ ಪೌಲನು ಪ್ರೋತ್ಸಾಹಿಸಿ ಆತನನ್ನ ಉತ್ತೇಜನ ಪಡಿಸದೆ ಹೋದರೆ ಆತನು ಈ ರೀತಿಯಾದಂತ ಸೇವಕನಾಗಿರ್ಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ತಿಮೋಥೆ ಒಬ್ಬನನ್ನೇ ಕುರಿತಾಗಿ ಓ ದೇವರ ಮನುಷ್ಯನೇ ಎಂಬುದಾಗಿ ಕರೆಯಲ್ಪಟ್ಟಿರುವುದನ್ನ ನಾವು ನೋಡುತ್ತೇವೆ. We should never have any competition. We want to see other young people, others growing up, and their growth should be evident to all. ನಾವು ನಮ್ಮ ಮಧ್ಯದಲ್ಲೇ ಸ್ಪರ್ಧೆ ಉಳ್ಳವರಾಗಿರಬಾರದು. ಬದಲಾಗಿ ಯೌವನಸ್ಥರು ಅವರು ಮುಂದೆ ಬಂದು ಅವರು ಆತ್ಮೀಕವಾಗಿ ಅಭಿವೃದ್ಧಿ ಪಡುವಾಗ ಅದನ್ನ ನೋಡಿ ನಾವು ಸಂತೋಷವುಳ್ಳವರಾಗಿರಬೇಕು. Sometimes elderly people, we should take a back seat and see others come forward. That doesn't mean that you stop. You encourage them. You be behind them. Let this, because that's the next generation. That is the next leadership. Every assembly should have a second line of leadership ready. ನಾವು ಹಿರಿಯರಾಗಿ ಸಭೆಯಲ್ಲಿ ನಾವು ಮಾಡಬೇಕಾದಂತ ಕಾರ್ಯವೇನಂತಂದರೆ, ನಾವು ಹಿಂದೆ ಇದ್ದುಕೊಂಡು ಮುಂದೆ ಬರುವಂತಹ ಯೌವನಸ್ಥರನ್ನು ನಾವು ಪ್ರೋತ್ಸಾಹಿಸಬೇಕು. ಅದರ ಅರ್ಥ ನೀವು ಯಾವ ಸೇವೆಯಲ್ಲಿಯೂ ಸೇವಾ ಕಾರ್ಯದಲ್ಲಿಯೂ ಭಾಗವಹಿಸಬೇಡಿ ಎಂದಲ್ಲ. ಬದಲಾಗಿ ಎರಡನೆಯ ಆ ಒಂದು ನಾಯಕತ್ವದ ಮಟ್ಟ ಉಳ್ಳಂತಹ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವರನ್ನ ಪ್ರೋತ್ಸಾಹಿಸಿ ಅವರನ್ನು ಉತ್ತೇಜನ ಪಡಿಸಬೇಕು. This is very sad in many of our brethren assemblies. The second line leadership is not there. ಇದನ್ನು ನೋಡ್ಲಿಕ್ಕೆ ದುಃಖವಾಗುತ್ತದೆ ಏನಂತಂದ್ರೆ, ನಮ್ಮ ಸಹೋದರ ಸಭೆಗಳಲ್ಲಿ ಈ ಎರಡನೆಯ ಸುತ್ತಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತಹ ನಾಯಕತ್ವವನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳನ್ನ ಪ್ರೋತ್ಸಾಹಿಸುವುದನ್ನಾಗ್ಲಿ ಬೆಳೆಸುವುದನ್ನಾಗ್ಲಿ ನಾವು ನೋಡುವುದಿಲ್ಲ. Now when we come to verse 16, Paul is to keep a close watch on yourself and on the teaching. Persist in this, for by so doing you will save both yourself and your hearers. 16ನೇ ವಚನದಲ್ಲಿ ನಾವು ನೋಡುವಾಗ ಪೌಲನು ಈ ರೀತಿ ಹೇಳುತ್ತಾನೆ, ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು, ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. Paul is telling about two important things in any believer's life. ಪೌಲನು
ಯಾವುದೇ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಇರಬೇಕಾದ ಎರಡು ಪ್ರಾಮುಖ್ಯ ಸಂಗತಿಗಳ ಕುರಿತಾಗಿ ಇಲ್ಲಿ ಮಾತನಾಡುತ್ತಾನೆ. First is watch your life. ಮೊದಲನೇದಾಗಿ ಆತನು ಹೇಳುತ್ತಾನೆ, ನಿಮ್ಮ ಜೀವಿತವನ್ನ ನೀವು ಪರೀಕ್ಷಿಸಿಕೊಳ್ಳಬೇಕು. Secondly, the doctrine. ಎರಡನೇದಾಗಿ ನಿಮ್ಮ ಆ ಒಂದು ಸಿದ್ಧಾಂತ, ಬೋಧನೆಗಳೆಲ್ಲ ಬೋಧನೆಯ doctrine. ಸಿದ್ಧಾಂತ. So this order is very important. ಈ ಒಂದು ಕ್ರಮ ಅತ್ಯಂತ ಪ್ರಾಮುಖ್ಯವಾಗಿದೆ. I can have lot of doctrine, but my life may not be right. ನನ್ನ ಜೀವಿತದಲ್ಲಿ ಅನೇಕ ಸಿದ್ಧಾಂತಗಳು ಬೋಧನೆಗಳು ಇರಬಹುದು, ಆದರೆ ನನ್ನ ಜೀವಿತ ಸರಿ ಇಲ್ಲದೆ ಹೋದರೆ ಅದು ಉಪಯೋಗವಿಲ್ಲ. Life and our example is very important, and then the teachings. ನಮ್ಮ ಜೀವಿತ ಮತ್ತು ನಮ್ಮ ಮಾದರಿ ಅದು ಪ್ರಾಮುಖ್ಯವಾಗಿದೆ, ನಂತರ ನಮ್ಮ ಬೋಧನೆ ಬರುತ್ತದೆ. In other words, your private life and your public life need to be the same. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ನಿಮ್ಮ ವೈಯಕ್ತಿಕ ಜೀವಿತ ಮತ್ತು ನಿಮ್ಮ ಸಾರ್ವಜನಿಕ ಜೀವಿತ ಅದು ಎರಡು ಒಂದೇ ರೀತಿಯಾಗಿರಬೇಕು. So Paul is telling, keep a close watch on this. ಆದ್ದರಿಂದ ಪೌಲನು ಈ ರೀತಿ ಹೇಳುತ್ತಾನೆ, ಈ ವಿಷಯಗಳ ಕುರಿತಾಗಿ ಎಚ್ಚರಿಕೆಯಾಗಿರು ಎಂದು. Then he says, if you do that, you will save yourself and your hearers. ನೀನು ಆ ವಿಷಯಗಳಲ್ಲಿ ಎಚ್ಚರಿಕೆ ಇರುವುದಾದರೆ ನಿನ್ನನ್ನು ರಕ್ಷಿಸಿಕೊಳ್ಳುವಿ, ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸಿಕೊಳ್ಳುವಿ ಎಂದು. What does it mean? Save, what does it mean? Is it talking about salvation of your soul? ಅದರ ಅರ್ಥವೇನು? ಅದು ನಮ್ಮ ಆತ್ಮರಕ್ಷಣೆ ಕುರಿತಾಗಿ ಮಾತನಾಡುತ್ತಾ ಇದ್ದಾನಾ? God is the only one who can save, not Timothy. ದೇವರು ಮಾತ್ರ ನಮ್ಮನ್ನ ರಕ್ಷಿಸಲಿಕ್ಕೆ ಸಾಧ್ಯ, ತಿಮೋಥೆಯನಲ್ಲ. So what does it mean? Saving yourself and saving your hearers. ಅದರ ಅರ್ಥವೇನು? ನಿನ್ನನ್ನು ರಕ್ಷಿಸಿಕೊಳ್ಳುವುದು ಮತ್ತು ನಿನ್ನ ಉಪದೇಶ ಕೇಳುವವರನ್ನ ರಕ್ಷಿಸಿಕೊಳ್ಳುವುದು ಎಂಬುದಾಗಿ ಹೇಳುವಾಗ, Yeah, it is talking about saving from falling into false teaching. ಅದರ ಅರ್ಥ ಅವರನ್ನ ತಪ್ಪಾದ ಬೋಧನೆಗಳಿಗೆ ಒಳಬಿದ್ದು ಬೀಳದ ಹಾಗೆ ರಕ್ಷಿಸುವುದಂತರ ಕುರಿತಾಗಿ ಮಾತನಾಡುತ್ತಿದ್ದಾನೆ. Yeah, remember the epistle started by telling that I left you in Ephesus that you will teach others not to practice false teaching. ಆದ್ದರಿಂದ ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. ಈ ಒಂದು ಪತ್ರಿಕೆಯ ಪ್ರಾರಂಭದಲ್ಲಿಯೂ ಆತನು ಈ ರೀತಿ ಹೇಳುತ್ತಾ ಬಂದನು, ಇತರರು ತಪ್ಪಾದ ಬೋಧನೆಗೆ ಒಳಬೀಳದ ಹಾಗೆ ಅವರಿಗೆ ಎಚ್ಚರಿಸು ಎಂಬುದಾಗಿ ಹೇಳಿದನು. In chapter 4 also Paul said that some have left the faith. They are teaching false things. Don't marry, don't eat. So a lot of false teachings are coming into the local church. But if you are careful about your life and doctrine, you will save them from falling into false teaching. 4ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಾನೆ, ತಪ್ಪು ಬೋಧನೆಯು ಸಭೆಯನ್ನ ಪ್ರವೇಶಿಸಿದೆ, ಅನೇಕರು ಮದುವೆ ಮಾಡಿಕೊಳ್ಳಬೇಡಿರಿ, ಇದನ್ನು ತಿನ್ನಬೇಡಿರಿ ಎಂಬುದಾಗಿ ಅನೇಕರಿಗೆ ಉಪದೇಶ ಮಾಡುತ್ತಾರೆ ಎಂಬುದಾಗಿ ಹೇಳುತ್ತಾನೆ. ಆದ್ದರಿಂದ ನಿನ್ನ ಉಪದೇಶವನ್ನ ನೀನು ಕಾಪಾಡಿಕೊ ಎಂದು ಇಲ್ಲಿ ಬೋಧಿಸುತ್ತಿದ್ದಾನೆ. Okay, now let us move on to chapter 5. ನಾವು 5ನೇ ಅಧ್ಯಾಯಕ್ಕೆ ಮುಂದುವರಿಯೋಣ. So far, Paul was teaching about the leadership responsibility or qualification. Paul as a young minister, how he should be. Now he is talking about various groups in the church. ಇಲ್ಲಿಯವರೆಗೂ ಪೌಲನು ಸಭೆಯ ನಾಯಕತ್ವದ ಕುರಿತಾಗಿ, ಸಭೆಯ ನಾಯಕತ್ವರಿಗೆ ಇರಬೇಕಂತ ಅರ್ಹತೆಯ ಕುರಿತಾಗಿ ತಿಮೋಥೆಯನಿಗೆ ಎಚ್ಚರಿಕೆ ಮಾತುಗಳನ್ನು ಹೇಳುತ್ತಾ ಬಂದನು. ಆದರೆ ಇಲ್ಲಿ 5ನೇ ಅಧ್ಯಾಯವನ್ನು ನಾವು ನೋಡುವಾಗ ಸಭೆಯಲ್ಲಿ ಇರುವಂತಹ ಅನೇಕ ವ್ಯಕ್ತಿಗಳನ್ನ, ಅನೇಕ ರೀತಿಯ ಗುಂಪಿನ ಜನಗಳನ್ನ ಇಲ್ಲಿ ನೋಡುತ್ತೇವೆ. Earlier, Timothy was instructed how to conduct his personal life and ministry. ಮುಂಚೆ ನಾವು ನೋಡುವಾಗ ಪೌಲನು ತಿಮೋಥೆಯನಿಗೆ ತನ್ನ ವೈಯಕ್ತಿಕ ಜೀವಿತದಲ್ಲಿ ಮತ್ತು ಸ್ವಾರ್ಥ ಸೇವೆಯಲ್ಲಿ ಯಾವ ರೀತಿ ಬಂದನು. Now Paul turned to advise him how to relate effectively to different group of believers in the church. ಇಲ್ಲಿ ಪೌಲನು ತಿಮೋಥೆಯನಿಗೆ ಸಭೆಯಲ್ಲಿ ಇರುವಂತಹ ಅನೇಕ ವಿಧದ ಗುಂಪಿನ ಜನರಿಗೆ ಯಾವ ರೀತಿ ಪರಿಣಾಮಕಾರಿಯಾಗಿ ನೀನು ಶಿಷ್ಯತ್ವದ ಕುರಿತಾಗಿ ಹೇಳಬಹುದು ಎಂಬುದಾಗಿ ಹೇಳುತ್ತಿದ್ದಾನೆ. Let's read verse 1 and 2, chapter 5. 1-2ನೇ ವಚನವನ್ನು ನಾವು ಓದಿಕೊಳ್ಳೋಣ. ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯೌವನಸ್ಥರನ್ನು ಅಣ್ಣ ತಮ್ಮಂದಿರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನಸ್ಥ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. First of all, he talks about older men. ಮೊಟ್ಟ ಮೊದಲನೇದಾಗಿ ವೃದ್ಧರ ಕುರಿತಾಗಿ ಆತನು ಮಾತನಾಡುತ್ತಾನೆ. Now, elders are also told elders or older men.
ಸಭಾ ಹಿರಿಯರನ್ನು ಕುರಿತಾಗಿ ನಾವು ನೋಡುವಾಗ ಸಭಾ ಹಿರಿಯರು ಅಥವಾ ವಯಸ್ಸಾದಂತವರು ಅಥವಾ ವೃದ್ಧರು ಎಂಬುದಾಗಿ ನಾವು ಎನಿಸಬಹುದು. But here that is not the statement. Here older men means those who are elderly in age. ಇಲ್ಲಿ ವೃದ್ಧರು ಎಂಬುದಾಗಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ವೃದ್ಧರು ಎಂಬುದಾಗಿ ಹೇಳುವಾಗ ವಯಸ್ಸಾದಂತ ವೃದ್ಧರ ಕುರಿತಾಗಿ ಮಾತನಾಡುತ್ತಿದ್ದಾನೆ. Because later he talks about young men. ಯಾಕೆಂದ್ರೆ ನಂತರ ಆತನು ಯೌವನಸ್ಥರ ಕುರಿತಾಗಿ ಮಾತಾಡುತ್ತಾನೆ. And the elderly ones, Timothy should be careful how he appealed to them. ಇಲ್ಲಿ ತಿಮೋಥೆಯನು ವೃದ್ಧರನ್ನ ಯಾವ ರೀತಿ ವೃದ್ಧರೊಟ್ಟಿಗೆ ವ್ಯವಹರಿಸಬೇಕು ಎಂಬುದ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು ಎಂಬುದಾಗಿ ಹೇಳುತ್ತಾನೆ. Not with rough rebukes, but gentle exhortation. ಅವರನ್ನ ಕಟುವಾಗಿ ಗದರಿಸದೆ ಬದಲಾಗಿ ಮೃದುವಾಗಿ ಅವರೊಟ್ಟಿಗೆ ವ್ಯವಹರಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. Normally an older man or woman comes with a lot of experience in life. ನಾವು ವೃದ್ಧರನ್ನ ಹಿರಿಯ ವ್ಯಕ್ತಿಯನ್ನ ಅಥವಾ ಮಹಿಳೆಯನ್ನ ನಾವು ನೋಡುವಾಗ ಅವರು ತಮ್ಮ ಜೀವಿತದಲ್ಲಿ ಅನೇಕ ಅನುಭವಗಳನ್ನು ಹೊಂದಿದವರಾಗಿ ಇರುತ್ತಾರೆ. Young people should be careful that you respect their age and experience. ಆದ್ದರಿಂದ ಯೌವನಸ್ಥ ಮಕ್ಕಳು ಈ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಏನೆಂದರೆ ವೃದ್ಧರ ವಯಸ್ಸು ಮತ್ತು ಅವರ ಅನುಭವವನ್ನು ನೀವು ಗೌರವಿಸುವವರಾಗಿರಬೇಕು. In an assembly we need experienced believers. We also need energetic young believers. ನಾವು ನಮ್ಮ ಸಭೆಯಲ್ಲಿ ನೋಡುವಾಗ ಅನುಭವವುಳ್ಳಂತ ವಿಶ್ವಾಸಿಗಳ ಅವಶ್ಯಕತೆಯೂ ಇದೆ. ಅದೇ ರೀತಿ ಶಕ್ತಿಯುಳ್ಳಂತಹ ಮತ್ತು ಆಸಕ್ತಿ ಉಳ್ಳಂತಹ ಶಕ್ತಿದಾಯಕವಾದಂತಹ ಯೌವನಸ್ಥ ವಿಶ್ವಾಸಿಗಳ ಅವಶ್ಯಕತೆಯೂ ಉಂಟು. In First John, Apostle John talks about fathers, young men and children. ನಾವು 1ನೇ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡುವಾಗ ಯೋಹಾನು ಅಲ್ಲಿ ಮಾತನಾಡುತ್ತಾನೆ ತಂದೆಗಳೇ ಮತ್ತು ಯೌವನಸ್ಥರೇ ಮತ್ತು ಮಕ್ಕಳೇ ಎಂಬುದಾಗಿ ಆತನು ಮಾತಾಡುತ್ತಾನೆ. We are not talking just physically. ನಾವು ಕೇವಲ ಭೌತಿಕವಾಗಿ ಅಥವಾ ಶಾರೀರಿಕವಾಗಿ ಮಾತನಾಡುತ್ತಿಲ್ಲ. We are talking spiritually. ನಾವು ಆತ್ಮೀಕ ಪಕ್ವತೆಯ ಕುರಿತಾಗಿ ಮಾತನಾಡುತ್ತಿದ್ದೇವೆ. In an assembly there should be mature experienced believers, fathers. ನಮ್ಮ ಒಂದು ಸಭೆಯಲ್ಲಿ ಅನುಭವವುಳ್ಳಂತಹ ಆತ್ಮೀಕ ಅನುಭವವುಳ್ಳಂತಹ ತಂದೆಗಳು ಇರಬೇಕು. And we also need active young people because the word of God dwells in them. ಅದೇ ರೀತಿ ಸಕ್ರಿಯವಾದಂತಹ ಯೌವನಸ್ಥ ಮಕ್ಕಳ ಅವಶ್ಯಕತೆಯೂ ಇದೆ. ಯಾಕಂದ್ರೆ ದೇವರ ವಾಕ್ಯವು ಅವರಲ್ಲಿ ವಾಸಿಸುವಂತದ್ದಾಗಿದೆ. We also need new believers like children, just born again believers in a healthy assembly. ಮತ್ತು ನಮ್ಮ ಸಭೆಯಲ್ಲಿ ಮಕ್ಕಳ ಹಾಗೆ ಈಗ ತಾನೇ ಹೊಸದಾಗಿ ವಿಶ್ವಾಸಕ್ಕೆ ಬಂದಂತಹ ನಂಬಿಕೆಗೆ ಬಂದಂತಹ ಹೊಸ ವಿಶ್ವಾಸಿಗಳ ಅವಶ್ಯಕತೆಯೂ ಇದೆ. Okay, so Paul talks about older men first and how Timothy should deal with them. ಆದ್ದರಿಂದ ಪೌಲನು ಮೊದಲನೇದಾಗಿ ವಯಸ್ಸಾದ ವ್ಯಕ್ತಿಗಳ ಕುರಿತಾಗಿ ಮಾತನಾಡುತ್ತಾನೆ, ಅವರೊಟ್ಟಿಗೆ ಯಾವ ರೀತಿ ವ್ಯವಹರಿಸಬೇಕು ಎಂದಾಗಿಯೂ ಹೇಳುತ್ತಾನೆ. Then he talks about young men. ನಂತರ ಅವನು ಯೌವನಸ್ಥರ ಕುರಿತಾಗಿ ಮಾತಾಡುತ್ತಾನೆ. So elderly men, you deal with them gently. ವೃದ್ಧರೊಟ್ಟಿಗೆ ನೀನು ಕಟುವಾಗಿರದೆ ಮೃದುವಾಗಿ ವ್ಯವಹರಿಸಬೇಕು ಎಂಬುದಾಗಿ ಹೇಳುತ್ತಾನೆ. But young men, you can treat them more directly as your own brothers. ಆದರೆ ಯೌವನಸ್ಥರ ಕುರಿತಾಗಿ ನಾವು ನೋಡುವಾಗ ಅವರನ್ನ ನಿನ್ನ ಅಣ್ಣ ತಮ್ಮಂದಿರೆಂದು ವ್ಯಕ್ತಿಗತವಾಗಿ ಅಥವಾ ನೇರವಾಗಿ ಸಂಭಾಷಿಸು ಎಂಬುದಾಗಿ ಹೇಳುತ್ತಾನೆ. Then he talks about older women. ಮತ್ತು ವೃದ್ಧ ಸ್ತ್ರೀಯರ ಕುರಿತಾಗಿ ಇಲ್ಲಿ ಮಾತನಾಡುತ್ತಾನೆ. They should receive all respect like you would treat your mother. ವೃದ್ಧ ಸ್ತ್ರೀಯರನ್ನ ನೀವು ನಿಮ್ಮ ತಾಯಿಗಳನ್ನ ಯಾವ ರೀತಿ ಗೌರವಿಸುತ್ತೀರೋ ಆ ರೀತಿ ಗೌರವಿಸಬೇಕು ಎಂಬುದಾಗಿ ಹೇಳುತ್ತಾನೆ. So Timothy understand the value of his mother and grandmother. Remember? ತಿಮೋಥೆಯನಿಗೆ ತನ್ನ ತಾಯಿ ಮತ್ತು ಅಜ್ಜಿಯ ಆ ಒಂದು ಪ್ರಾಮುಖ್ಯತೆ ಗೊತ್ತಿದೆ. Younger women to be treated respectfully. When it comes to younger sisters, they should be treated with respect, but an additional clause is added. ನಾವು ಯೌವನಸ್ಥ ಸ್ತ್ರೀಯರ ಕುರಿತಾಗಿ ನಾವು ನೋಡುವಾಗ ಯೌವನಸ್ಥ ಸಹೋದರಿಯರನ್ನ ನಾವು ಪೂರ್ಣ ಮನೋಭಾವದಿಂದ ಅವರನ್ನ ಗೌರವಿಸಬೇಕು. ಆದರೆ ಇಲ್ಲಿ ಅವರಿಗೆ ಇನ್ನೂ ಒಂದು ಮುಖ್ಯವಾದಂತಹ ಅರ್ಹತೆಯು ಅಥವಾ ಒಂದು ವಿಶೇಷವಾದಂತಹ ಸಂಗತಿ ಕೊಡಲ್ಪಟ್ಟಿದೆ.
in all purity. ಅಲ್ಲಿ ನಾವು ನೋಡುವಾಗ ಪೂರ್ಣ ಶುದ್ಧ ಭಾವದಿಂದ. So it is talking mainly about the younger sisters. ಅದು ಯೌವನಸ್ಥ ಸ್ತ್ರೀಯರ ಕುರಿತಾಗಿ ಹೇಳಿರುವಂತದ್ದು. Timothy is a young man. ತಿಮೋಥೆಯನು ಕೂಡ ಯೌವನಸ್ಥ ವ್ಯಕ್ತಿ. When you deal with the younger sisters, all men believers have to be very careful. ಯೌವನಸ್ಥ ಸ್ತ್ರೀಯರೊಟ್ಟಿಗೆ ಸಹೋದರಿಯರೊಟ್ಟಿಗೆ ವ್ಯವಹರಿಸುವಾಗ ಎಲ್ಲ ಯೌವನಸ್ಥ ಮಕ್ಕಳು ಅತಿ ಎಚ್ಚರಿಕೆಯಿಂದ ಇರಬೇಕು. Because there is a possibility of temptation. ಯಾಕೆಂದರೆ ಶೋಧನೆಗೆ ಒಳಬೀಳುವ ಸಾಧ್ಯತೆ ಉಂಟು. So when it comes to younger sisters, the word purity is added. Timothy, you have to be very careful when dealing with younger sisters. ಆದ್ದರಿಂದ ಯೌವನಸ್ಥ ಸ್ತ್ರೀಯರ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಪೂರ್ಣ ಶುದ್ಧ ಭಾವ ಎಂಬುದಾಗಿ ಆತನು ಸೇರಿಸುತ್ತಾನೆ. ಆದ್ದರಿಂದ ತಿಮೋಥೆಯನೇ ನೀನು ಯೌವನ ಸ್ತ್ರೀಯರ ಕುರಿತಾಗಿ ಎಚ್ಚರಿಕೆಯುಳ್ಳವನಾಗಿರು ಎಂದು ಹೇಳುತ್ತಾನೆ. I have learned to be very careful in this area because there were times I could have fallen. ನಾನು ಈ ಒಂದು ವಿಷಯದಲ್ಲಿ ಎಚ್ಚರಿಕೆಯಾಗಿ ಇರುವುದನ್ನ ಕಲಿತುಕೊಂಡಿದ್ದೇನೆ. ಯಾಕಂದರೆ ನಾನು ಪಾಪಕ್ಕೆ ಬೀಳುವಂತಹ ಅನೇಕ ಸಂದರ್ಭಗಳು ನನಗೆ ಬಂದವು. Many even older servants of God have fallen in sexual sins. ನಾವು ನೋಡುವಾಗ ಅನೇಕ ಹಿರಿಯ ಸೇವಕರು ಕೂಡ ಈ ಒಂದು ಅನೈತಿಕತೆಗೆ ಅವರು ಬಿದ್ದು ಹೋಗಿದ್ದಾರೆ. A testimony lost is very hard to regain. You may preach so much, but if your testimony is gone in this area, it is very difficult to regain it. ಒಂದು ವೇಳೆ ನಮ್ಮ ಸಾಕ್ಷಿಯು ಹಾಳಾಗಿ ಹೋದರೆ ಅದನ್ನ ಮತ್ತೆ ಗಳಿಸಿಕೊಳ್ಳುವುದು ತುಂಬಾ ಕಷ್ಟ. ನೀವು ಬೋಧಕರಾಗಿ ಒಳ್ಳೆಯ ರೀತಿಯಲ್ಲಿ ಬೋಧನೆಯನ್ನು ಮಾಡುತ್ತಿರಬಹುದು, ಆದರೆ ನಿಮ್ಮ ನೈತಿಕತೆಯ ಕುರಿತಾಗಿ ನಿಮ್ಮ ಸಾಕ್ಷಿ ತಪ್ಪಾಗಿ ಹೋದರೆ ಅದು ತುಂಬಾ ಕಷ್ಟವಾಗುತ್ತದೆ. So Timothy is given instruction how to deal with elderly men, elderly young men, elderly sisters and young sisters. ಆದ್ದರಿಂದ ತಿಮೋಥೆಗೆ ಪೌಲನು ಹೇಳುತ್ತಾನೆ, ವೃದ್ಧರನ್ನು ಯಾವ ರೀತಿ ನೀನು ಅವರೊಟ್ಟಿಗೆ ವ್ಯವಹರಿಸಬೇಕು, ವೃದ್ಧ ಸ್ತ್ರೀಯರೊಟ್ಟಿಗೆ, ಯೌವನಸ್ಥರೊಟ್ಟಿಗೆ ಮತ್ತು ಯೌವನ ಸ್ತ್ರೀಯರೊಟ್ಟಿಗೆ ಯಾವ ರೀತಿ ವ್ಯವಹರಿಸಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. Now he goes on to an important topic that we all should know from verse 3 to 16 about concerning widows. ಇಲ್ಲಿ 3ರಿಂದ 16ನೇ ವಚನಗಳವರೆಗೆ ನಾವು ನೋಡುವಾಗ ನಮ್ಮೆಲ್ಲರಿಗೂ ತಿಳಿದಿರಬೇಕಾದಂತ ಅತ್ಯಂತ ಪ್ರಾಮುಖ್ಯವಾದಂತ ವಿಷಯದ ಕುರಿತಾಗಿ ಆತನು ಮಾತನಾಡುತ್ತಾನೆ. ಅದೇನೆಂದರೆ ವಿಧವೆಯರ ಕುರಿತಾಗಿ. I am sure there are some widows who are listening to me today. ನನಗೆ ಗೊತ್ತು ಇಲ್ಲಿ ಕೂತವರಲ್ಲಿ ಅನೇಕ ವಿಧವೆಯರು ನನ್ನ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ. I am sure in all of us our assembly, almost all assemblies, we have widows and widowers. ನನಗೆ ಗೊತ್ತು ನಮ್ಮ ಸಭೆಗಳಲ್ಲಿ ಎಲ್ಲಾ ಸಭೆಗಳಲ್ಲಿಯೂ ವಿಧವೆಯರು ಇದ್ದೇ ಇರುತ್ತಾರೆ. Throughout Old Testament and New Testament, widows along with aliens and orphans are viewed as special object of God's mercy. ನಾವು ದೇವರ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ವಿಧವೆಯರು ಮತ್ತು ಪರದೇಶಸ್ಥರು ಮತ್ತು ದಿಕ್ಕಿಲ್ಲದವರ ಕುರಿತಾಗಿ ದೇವರು ಅತ್ಯಂತ ವಿಶೇಷವಾಗಿ ಮಾತನಾಡಿರುವುದನ್ನು ನಾವು ನೋಡುತ್ತೇವೆ. We have to be very careful how we deal with widows. ನಾವು ವಿಧವೆಯರ ಕುರಿತಾಗಿ ಯಾವ ರೀತಿ ವ್ಯವಹರಿಸುತ್ತೇವೆ ಎಂಬುದರ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು. Recently we had a meeting in our assembly. One auntie who became a widow recently. So I called all the widows in our assembly who were there to come in the front and sit in the front chairs. And I shared a little bit about what the Bible teaches about widows. ನಾನು ಈಗ ತಾನೇ ನಮ್ಮ ಸಭೆಯಲ್ಲಿ ವಿಧವೆಯರ ಕುರಿತಾಗಿ ಒಂದು ಚಿಕ್ಕದಂತ ಒಂದು ಕೂಟವನ್ನು ಏರ್ಪಡಿಸಿದ್ದೆವು. ಈಗ ತಾನೇ ಕೆಲವು ದಿನಗಳ ಹಿಂದೆ ವಿಧವೆ ಆಗಿದ್ದಂತಹ ಒಬ್ಬ ಸಹೋದರಿಯೂ ಕೂಡ ಅಲ್ಲಿ ಇದ್ದರು. ನಾನು ವಿಧವೆಯರೆಲ್ಲರನ್ನ ಮುಂದಕ್ಕೆ ಬಂದು ಮುಂದಿನ ಸ್ಥಾನಗಳಲ್ಲಿ ಕೂತುಕೊಳ್ಳಬೇಕು ಎಂಬುದಾಗಿ ಕರೆ ಕೊಟ್ಟೆನು. It's a very important teaching that the assembly should know, the local church should know about their responsibility to widows. ಆದ್ದರಿಂದ ಸ್ಥಳೀಯ ಸಭೆಯು ವಿಧವೆಯರ ಕುರಿತಾಗಿ ತಮಗೆ ಇರುವಂತಹ ಆ ಒಂದು ಜವಾಬ್ದಾರಿಕೆಯ ಕುರಿತಾಗಿ ತಿಳಿದಿರಬೇಕು. Just 2 verses, Psalm 68 verse 5. 2 ವಚನಗಳನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆ 68 5ನೇ ವಚನ, 68ನೇ ಅಧ್ಯಾಯ 5ನೇ ವಚನ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ
ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. Yeah, God identify himself in the Bible many places as the God of the widows and the orphans. ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರನ್ನ ವಿಧವೆಯರ ಮತ್ತು ದಿಕ್ಕಿಲ್ಲದವರ ದೇವರು, ಅನಾಥರ ದೇವರು ಎಂಬುದಾಗಿ ಗುರುತಿಸಿರುವುದನ್ನು ನಾವು ನೋಡುತ್ತೇವೆ. God doesn't say I am the God of the rich and famous. ದೇವರು ನಾನು ಸಿರಿವಂತರ ಅಥವಾ famous means ಹೆಸರುವಾಸಿ ಆಗಿರುವ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವವರ ದೇವರು. No, he doesn't say that. ನಾನು ಶ್ರೀಮಂತರ ಅಥವಾ ಹೆಸರುವಾಸಿಯ ವ್ಯಕ್ತಿಗಳ ದೇವರು ಎಂಬುದಾಗಿ ತನ್ನನ್ನು ಹೇಳಿಕೊಳ್ಳುವುದಿಲ್ಲ. But he says I am the God of the widows and orphans. ಆದರೆ ನಾನು ವಿಧವೆಯರ ಮತ್ತು ದಿಕ್ಕಿಲ್ಲದವರ ದೇವರು ಎಂಬುದಾಗಿ ಆತನು ಹೇಳುತ್ತಾನೆ. We need a good study on the topic of widows in our assembly and our responsibility. ನಮ್ಮ ಸಭೆಗಳಲ್ಲಿ ವಿಧವೆಯರ ಕುರಿತಾಗಿ, ವಿಧವೆಯರ ಪರವಾಗಿ ಸಭೆಗೆ ಇರುವಂತಹ ಜವಾಬ್ದಾರಿಯ ಕುರಿತಾಗಿ ಸತ್ಯವೇದ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. Proverbs 15:25 also will read. ನಾವು ಅದೇ ರೀತಿ ಜ್ಞಾನೋಕ್ತಿ 25ನೇ ಅಧ್ಯಾಯ 15:25 15ನೇ ಅಧ್ಯಾಯ 25ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 15:25. ಯೆಹೋವನು ಗರ್ವಿಷ್ಠನ ಮನೆಯನ್ನು ಕಿತ್ತು ಹಾಕುವನು, ವಿಧವೆಯ ಮೇರೆಯನ್ನು ನೆಲೆಗೊಳಿಸುವನು. You see, very important. God takes the widow's life and orphan's life very seriously. ನಾವು ತಿಳಿದುಕೊಳ್ಳಬೇಕಾದ ಪ್ರಾಮುಖ್ಯವಾದ ಸಂಗತಿ ಏನೆಂದರೆ, ದೇವರು ವಿಧವೆಯರ ಮತ್ತು ದಿಕ್ಕಿಲ್ಲದವರ ಅನಾಥರ ಜೀವಿತವನ್ನ ಆತನು ಪ್ರಾಮುಖ್ಯ ಎಂಬುದಾಗಿ ಎಣಿಸುತ್ತಾನೆ. See, James chapter 1 verse 27 also will read. James chapter 1 verse 27. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನವನ್ನು ಕೂಡ ನಾವು ನೋಡಿಕೊಳ್ಳೋಣ. ಯಾಕೋಬ 1:27. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. Very clearly that our attitude towards widows, ದಿಕ್ಕಿಲ್ಲದವರು, that's what our religion, our dharma. It is not just saying we are religious people, we are holy people, but if you don't have a concern for widows and orphans, God said it is a show only, it is not real. ನಾವು ಆದ್ದರಿಂದ ದಿಕ್ಕಿಲ್ಲದವರ ಮತ್ತು ವಿಧವೆಯರ ಪರವಾಗಿ ವಾದಿಸುವ ವಿಶ್ವಾಸಿಗಳಾಗಿರಬೇಕು. ಕೇವಲ ನಾವು ದೇವರ ಮಕ್ಕಳು, ವಿಶ್ವಾಸಿಗಳು ಎಂಬುದಾಗಿ ಹೇಳಿಕೊಂಡು ಜೀವಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಬದಲಾಗಿ ದಿಕ್ಕಿಲ್ಲದವರ, ವಿಧವೆಯರ ಪರವಾಗಿ ಇರಬೇಕಾದಂತಹ ಪ್ರೀತಿ ಮತ್ತು ಆಸಕ್ತಿಯೇ ಅದು ದೇವರು ಇಷ್ಟಪಡುವಂತಹ ಧರ್ಮವಾಗಿದೆ. As early as in Acts chapter 6 we see the church had established a charitable outreach for widows. We see that in Acts chapter 6. ನಾವು ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಆದಿ ಸಭೆಯು ಮುಂಚೆಯೇ ಆದಿಯಲ್ಲಿಯೇ ವಿಧವೆಯರಿಗಾಗಿ ಒಂದು ಸಹಾಯಧನವನ್ನ ಅವರು ಏರ್ಪಡಿಸಿರುವುದರ ಕುರಿತಾಗಿ ಅಲ್ಲಿ ನಾವು ಓದುತ್ತೇವೆ. Now Paul is writing about 30 years later than what happened in Acts chapter 6. ಈಗ ಪೌಲನನ್ನು ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ನಡೆದ ಸಂಗತಿಯಾದ 30 ವರ್ಷದ ನಂತರ ಈ ಪತ್ರಿಕೆಯನ್ನ ತಿಮೋಥೆಯನಿಗೆ ಬರೆಯುತ್ತಿದ್ದಾನೆ. Now widows care has become a big issue in the church. ಈಗ ನಾವು ನೋಡುವಾಗ ವಿಧವೆಯರ ಆರೈಕೆ ಅದು ಸಭೆಯಲ್ಲಿ ಅತ್ಯಂತ ದೊಡ್ಡ ವಿಷಯವಾಗಿತ್ತು. It has become a burden in some assembly. ಅದು ಅನೇಕ ಸಭೆಗಳಲ್ಲಿ ಭಾರವಾದ ಸಂಗತಿಯಾಗಿ ಪರಿಣಮಿಸಿತು. So Paul wrote of those who did not need help to care and those who need the help. ಆದ್ದರಿಂದ ಪೌಲನು ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ, ಯಾರಿಗೆ ಸಹಾಯದ ಅವಶ್ಯಕತೆ ಇಲ್ಲವೋ ಎಂಬುದರ ಕುರಿತಾಗಿ ಬರೆಯುತ್ತಾನೆ. Let's read verse 3 and 4. ನಾವು 3 ಮತ್ತು 4ನೇ ವಚನಗಳನ್ನು ಕೂಡ ಓದಿಕೊಳ್ಳೋಣ. 1 ತಿಮೋಥೆ 5ನೇ ಅಧ್ಯಾಯ 3 ಮತ್ತು 4ನೇ ವಚನ. ದಿಕ್ಕಿಲ್ಲದ ವಿಧವೆಯರನ್ನು ಸಂರಕ್ಷಿಸು. ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ಮೆಚ್ಚಿಕೆ ಆದದ್ದು. So Paul is talking about two group of widows, those who don't need the help, those who need the help. We are talking mostly financial or other areas of help. ಇಲ್ಲಿ ಪೌಲನು 2 ಗುಂಪಿನ ವಿಧವೆಯರ ಕುರಿತಾಗಿ ಮಾತನಾಡುತ್ತಾನೆ. ಒಂದು ಗುಂಪಿನ ವಿಧವೆಯರಿಗೆ ಯಾವ
ಆರ್ಥಿಕವಾದಂತ ಸಹಾಯದ ಅವಶ್ಯಕತೆ ಇಲ್ಲ. ಇನ್ನೊಂದು ಗುಂಪಿನ ವಿಧವೆಯರಿಗೆ ಆರ್ಥಿಕ ಸಹಾಯದ ಅವಶ್ಯಕತೆಯುಂಟು. Now, if you read Exodus chapter 22, Exodus 22, 22 to 24, ಈ ವಿಮೋಚನೆ ಕಾಂಡ 22ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ಓದುವಾಗ, please read that, brother. ನಾವು ವಿಮೋಚನಾ ಕಾಂಡ 22ನೇ ಅಧ್ಯಾಯವನ್ನ ನಾವು ನೋಡಿಕೊಳ್ಳೋಣ. ವಿಮೋಚನಾ ಕಾಂಡ 22ನೇ ಅಧ್ಯಾಯ 22ರಿಂದ 24ನೇ ವಚನ. ವಿಧವೆಯರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು. ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು, ಆ ಮೊರೆಗೆ ನಾನು ಕಿವಿಗೊಡುವೆನೆಂದು ತಿಳಿದುಕೊಳ್ಳಿರಿ. God takes it very seriously when the widows cry. The needy widows, if they cry, God hear their cry. ದೇವರು ವಿಧವೆಯರು ಅವಶ್ಯಕತೆ ಇರುವಂತಹ ಅಥವಾ ಕಷ್ಟದಲ್ಲಿ ಬಿದ್ದಿರುವಂತಹ ವಿಧವೆಯರು ಅವರು ಕೂಗುವಾಗ, ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನ ದೇವರು ಗಂಭೀರವಾಗಿ ಪರಿಗಣಿಸುತ್ತಾನೆ. When we come to the last book of the Bible, Malachi chapter 3 verse 5, we see what God had to say about Israel's failure. One of their failure. Read Malachi chapter 3 verse 5. ನಾವು ಮಲಾಕ್ಯ ಹಳೆ ಒಡಂಬಡಿಕೆಯ ಕೊನೆಯ ಪುಸ್ತಕ ಮಲಾಕ್ಯ ಗ್ರಂಥದಲ್ಲಿ ನಾವು ನೋಡುವಾಗ 3ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಇಸ್ರಾಯೇಲರು ಅವರು ಸೋತು ಹೋದದ್ದಕ್ಕೆ ಪ್ರಮುಖ ಕಾರಣ ಏನು ಎಂಬುದಾಗಿ ಇಲ್ಲಿ ಆತನು ತೋರಿಸುತ್ತಾನೆ. 3ನೇ ಅಧ್ಯಾಯ ಮಲಾಕಿ 5ನೇ ವಚನ. ನಾನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನು. ಮಾಟಗಾರ, ಸೂಳೆಗಾರ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಕೂಲಿಯವನನ್ನು ಮೋಸಪಡಿಸುವವನು, ವಿಧವೆಯರನ್ನು ಅನಾಥರನ್ನು ಬಾಧಿಸುವವನು, ವಿದೇಶಿಯ ನ್ಯಾಯ ತಪ್ಪಿಸುವವನು, ಅಂತೂ ನನಗಂಜದಿರುವ ಇವರೆಲ್ಲರಿಗೆ ವಿರುದ್ಧವಾಗಿ ನಾನು ಶೀಘ್ರ ಸಾಕ್ಷಿಯಾಗಿರುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. You see how God brings the accusation against the Jews, the Israelites, along with the major severe moral sin. He is connecting no regard, you doing wrong to a widow, equal with the most immoral sin. ಇಲ್ಲಿ ನಾವು ನೋಡುವಾಗ ದೇವರು ಇಸ್ರಾಯೇಲರಿಗೆ ಮತ್ತು ಯಹೂದ್ಯರ ಮೇಲೆ ತಪ್ಪು ಹೊರಿಸುತ್ತಾ ಅವರು ಯಾವ ವಿಷಯದಲ್ಲಿ ತಪ್ಪು ಹೋಗಿದ್ದರು ಎಂಬುದಾಗಿ ಇಲ್ಲಿ ತೋರಿಸುತ್ತಾ ಇದ್ದಾನೆ. ಆತನು ಅಲ್ಲಿ ನಾವು ನೋಡುವಾಗ ವಿಧವೆಯರಿಗೂ ಅನಾಥರಿಗೂ ಮಾಡಿದ ತಪ್ಪಿನ ಕುರಿತಾಗಿಯೂ ದೇವರು ಮಾತನಾಡುವಂತವನಾಗಿರುತ್ತಾನೆ. ಈ ಒಂದು ವಿಧವೆಯರನ್ನ ಕಡೆಗಣಿಸುವಂಥದ್ದು, ಅನಾಥರನ್ನ ಕಡೆಗಣಿಸುವಂಥದ್ದು ಅದು ಅನೈತಿಕವಾದಂತಹ ಪಾಪಗಳಿಗೂ ಕೂಡ ಸಮವಾಗಿದೆ. So here Paul is talking about two groups of widows, one those who are not in need and one those who are in need. ಇಲ್ಲಿ ಪೌಲನು ಎರಡು ಗುಂಪಿನ ವಿಧವೆಯರ ಕುರಿತಾಗಿ ಮಾತನಾಡುತ್ತಾನೆ. ಒಂದು ಗುಂಪಿನ ವಿಧವೆಯರಿಗೆ ಯಾವ ಸಹಾಯದ ಆರ್ಥಿಕ ಸಹಾಯದ ಅವಶ್ಯಕತೆಯೂ ಇಲ್ಲ, ಇನ್ನೊಂದು ಗುಂಪಿನ ವಿಧವೆಯರಿಗೆ ಆರ್ಥಿಕ ಸಹಾಯದ ಅವಶ್ಯಕತೆಯುಂಟು. Why some don't have any need? Because they have children and grandchildren still living. ಯಾಕೆ ಕೆಲವು ವಿಧವೆಯರಿಗೆ ಸಹಾಯದ ಅವಶ್ಯಕತೆ ಇಲ್ಲ? ಯಾಕಂದರೆ ಅವರಿಗೆ ಮಕ್ಕಳು ಮತ್ತು ಮೊಮ್ಮಕ್ಕಳು ಇನ್ನೂ ಜೀವಿತವಾಗಿದ್ದಾರೆ. If such believers, their first responsibility is to their family. ಅಂತಹ ವಿಶ್ವಾಸಿಗಳು ಯಾರಾದರೂ ಇರುವುದಾದರೆ ಆ ವಿಶ್ವಾಸಿಗಳಿಗೆ ಮುಖ್ಯವಾಗಿ ತಮ್ಮ ಕುಟುಂಬವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಉಂಟು. Don't put that burden on the church if there are children and grandchildren. ಆ ವಿಧವೆಯರಿಗೆ ಮಕ್ಕಳು ಮೊಮ್ಮಕ್ಕಳು ಇರುವುದಾದರೆ ಆ ಭಾರವನ್ನ ಸಭೆಯ ಮೇಲೆ ಹಾಕಬೇಡಿರಿ. The family members should learn first to put their faith in practice by caring for their own needy ones in their family. ನೋಡುವಾಗ ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ ಎಂಬುದಾಗಿ ನಾವು ನೋಡುತ್ತೇವೆ. That is pleasing to God. ಅದು ದೇವರಿಗೆ ಮೆಚ್ಚುಗೆ ಆದದ್ದು. Caring for your parents or your elderly ones in the house who are widows, it is your God-given responsibility because your parents have cared for you when you were helpless. ನೀವು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಕುಟುಂಬದಲ್ಲಿ ಇರುವಂತಹ ವಿಧವೆಯರಿಗೆ ನೀವು ತೋರಿಸಬೇಕಾದಂತಹ ಮತ್ತು ಅವರಿಗೆ ಸಹಾಯ ಮಾಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಉಂಟು. ಯಾಕಂತ ಅಂದರೆ
ನೀವು ಅಸಹಾಯಕರಾಗಿದ್ದಾಗ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ನೋಡಿಕೊಂಡಿದ್ದಾರೆ. ಆದ್ದರಿಂದ It is only a payback. They cared for you, now you care for them. Today we try to put them in old age homes. ಅದು ನಾವು ಪ್ರತ್ಯುಪಕಾರ ಮಾಡುವಂತದ್ದಾಗಿದೆ. ಏನಂದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ನೋಡಿಕೊಂಡರು, ಈಗ ನಾವು ನಮ್ಮ ತಂದೆ ತಾಯಿಗಳನ್ನ ನಾವು ನೋಡಿಕೊಳ್ಳಬೇಕು. ಅವರನ್ನ ಬದಲಾಗಿ ವೃದ್ಧಾಶ್ರಮಗಳಿಗೆ ಸೇರಿಸುವಂತದ್ದಲ್ಲ. There may be exceptional case where you have to put, maybe because of medical reason or other reasons, but that should not become the norm. ಕೆಲವು ಸಮಸ್ಯೆಗಳ ನಿಮಿತ್ತದಿಂದಾಗಿ ನಿಮ್ಮ ತಂದೆ ತಾಯಿಗಳನ್ನ ಆರೋಗ್ಯದ ದೃಷ್ಟಿಯಿಂದಲೋ ಕೆಲವೊಂದು ಸಂದರ್ಭಗಳಲ್ಲಿ ವೃದ್ಧಾಶ್ರಮಗಳಿಗೆ ಸೇರಿಸುವ ಅವಶ್ಯಕತೆ ಇರಬಹುದು. ಅದು ಕೇವಲ ಕೆಲವರಿಗೆ ಮಾತ್ರ, ಅದೇ ಎಲ್ಲರಿಗೂ ಇರುವಂತಹ ನಿಯಮವಲ್ಲ. Widow, verse 5. 5ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ದಿಕ್ಕಿಲ್ಲದೆ ಒಬ್ಬಂಟಿಗಳಾಗಿರುವ ವಿಧವೆಯು ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ಹಗಲಿರುಳು ವಿಜ್ಞಾಪನೆಗಳಲ್ಲಿ ಪ್ರಾರ್ಥನೆಗಳಲ್ಲಿ ನೆಲೆಗೊಂಡಿರುವಳು. Widows who are really in need, ಅವಶ್ಯಕತೆ ಅಗತ್ಯದಲ್ಲಿ ಇರುವಂತ ವಿಧವೆಯು, they are left alone. ಅವರು ಒಬ್ಬಂಟಿಗರಾಗಿರುತ್ತಾರೆ. They have nowhere to look for help but to God and his people. ಅವರು ಸಹಾಯಕ್ಕಾಗಿ ಎಲ್ಲಿಯೂ ನೋಡುವುದಿಲ್ಲ, ಬದಲಾಗಿ ದೇವ ಜನರನ್ನ ಮತ್ತು ದೇವರನ್ನ ಅವರು ದೃಷ್ಟಿಸುತ್ತಾರೆ. You remember the poor widow who put 2 mites in the offering? ಅದು ಕಾಣಿಕೆಯ ಪೆಟ್ಟಿಗೆಯಲ್ಲಿ 2 ಕಾಸುಗಳನ್ನು ಹಾಕಿದಂತ ವಿಧವೆಯ ಜ್ಞಾಪಕ ಉಂಟಾ ನಿಮಗೆ? She had 2 coins in her hand. I think I mentioned it before. ಅವಳ ಕೈಯಲ್ಲಿ ಕೇವಲ 2 ಕಾಸುಗಳಿತ್ತು. ಇದನ್ನ ಮುಂಚೆಯೂ ಹೇಳಿದ್ದೇನೆ ಎಂದು ನೆನೆಸುತ್ತೇನೆ. If she put 1, she had given 50% of what she had. ಅವಳು 1 ಕಾಸನ್ನೇನಾದರೂ ಕಾಣಿಕೆ ಡಬ್ಬಿಗೆ ಹಾಕಿದರೆ ಅವಳಿಗಿರುವಂತದ್ರಲ್ಲಿ ಅರ್ಧವನ್ನ ಕೊಟ್ಟ ಹಾಗಾಗುತ್ತಿತ್ತು. 50%. ಅರ್ಧ 50% ಅಲ್ಲೇ? ಶೇಕಡ 50. Okay, that's more than many of us give. ಅದು ನಮ್ಮೆಲ್ಲರಿಗೂ ನಾವೆಲ್ಲರೂ ಕೊಡುವಂತದಕ್ಕಿಂತ ಹೆಚ್ಚಾದಂತಹ ಒಂದು ಕಾಣಿಕೆ ಆಗಿರುತ್ತಿತ್ತು. Even if she didn't give anything, people will say, oh, poor, she is a widow, that's why she don't need to give. ಅವಳು ಒಂದು ವೇಳೆ ಕೊಡದೆ ಹೋಗಿದ್ದರೂ ಜನರು ಏನು ತಪ್ಪು ತಿಳಿದುಕೊಳ್ಳುತ್ತಿರಲಿಲ್ಲ. ಆಕೆ ವಿಧವೆ, ಬಡವಳು, ಆದ್ದರಿಂದ ಕೊಡದೆ ಹೋದರೂ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುತ್ತಿದ್ದರು. And she had 2 coins. If she put 1, it is 50%. Great giving. ಅವಳ ಹತ್ರ ಇದ್ದದೇ 2 ಕಾಸುಗಳು, ಅದರಲ್ಲಿ 1 ಕಾಸು ಹಾಕಿದರೂ ಕೂಡ ಶೇಕಡ 50ರಷ್ಟು 50 ಪಟ್ಟು ಕೊಟ್ಟ ಹಾಗೆ ಆಗುತ್ತಿತ್ತು. ಅದು ಹೆಚ್ಚಿನ. I don't know how many of us give that much. ನಮ್ಮಲ್ಲಿ ಯಾರೂ ಕೂಡ 50% ಕೊಡುತ್ತೇವೆ ಎಂಬುದಾಗಿ ನಾನು ನೆನೆಸುವುದಿಲ್ಲ. But she put both. ಆದರೆ ಅವಳು 2 ಕಾಸುಗಳನ್ನು ಕೂಡ ಕಾಣಿಕೆ ಡಬ್ಬಿಗೆ ಹಾಕಿದಳು. So then what is left with her? ಹಾಗಾದರೆ ಅವಳ ಬಳಿಯಲ್ಲಿ ಉಳಿದದ್ದೇನು? Normally when I ask, people say she had nothing. ನಾನು ಆ ಜನರನ್ನ ಕೇಳುವಾಗ ಜನರು ಹೀಗೆ ಹೇಳುತ್ತಾರೆ, ಏನೂ ಉಳಿದಿರಲಿಲ್ಲ ಎಂದು. But actually she had, because she had God. ಆದರೆ ಅವಳ ಬಳಿ ಎಲ್ಲವೂ ಇತ್ತು, ಯಾಕಂದ್ರೆ ಅವಳು ದೇವರನ್ನ ಹೊಂದಿದವಳಾಗಿದ್ದಳು. She trusted God completely. ಅವಳು ದೇವರನ್ನ ಸಂಪೂರ್ಣವಾಗಿ ನಂಬಿದಳು. See, that is what every widow, our sisters in our midst, they should do. They put their hope in God. ಅದನ್ನೇ ನಮ್ಮ ಮಧ್ಯದಲ್ಲಿರುವಂತಹ ವಿಧವೆಯರು, ಸಹೋದರಿಯರು ಮಾಡಬೇಕಾದಂತಹ ಕಾರ್ಯ ಏನೆಂದರೆ ತಮ್ಮ ಎಲ್ಲಾ ನಂಬಿಕೆಯನ್ನ ದೇವರ ಮೇಲೆ ಇಡಬೇಕು. I don't think this study I can complete today, but I will say a few more things and then we will close and continue this study, Lord willing, next week. It's very important. ನಾನು ಈ ಒಂದು ಅಧ್ಯಯನವನ್ನ ಈ ದಿನ ಮುಗಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೆನೆಸುತ್ತೇನೆ. ಕೆಲವು ವಿಷಯಗಳನ್ನ ಹೇಳಿ ಮಾತ್ರ ಈ ದಿನ ಮುಗಿಸುತ್ತೇನೆ. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ಮುಂದುವರಿಸೋಣ. And such widows, the needy widows, not only that they trust God, but they continue in prayer and petition. ಆ ದಿಕ್ಕಿಲ್ಲದ ವಿಧವೆಯರು ಅವರು ಏನು ಮಾಡುತ್ತಾರೆ ಎಂಬುದಾಗಿ ನಾವು ನೋಡುವಾಗ, ಅವರು ದೇವರ ಮೇಲೆ ನಿರೀಕ್ಷೆ ಇಡುವುದು ಮಾತ್ರವಲ್ಲ, ಬದಲಾಗಿ ಹಗಲಿರುಳು ಕೂಡ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವುದರಲ್ಲಿ ತೊಡಗಿರುತ್ತಾರೆ. And she has a lot of opportunity to serve God in her widowhood. ಮತ್ತು ಆ ವಿಧವೆಗೆ ತನ್ನ ವೈಧವ್ಯದಲ್ಲಿ ದೇವರಿಗೆ ಸೇವೆ ಮಾಡುವಂತ ಎಲ್ಲ ಅವಕಾಶಗಳು ಉಂಟು. We read about a widow in Luke chapter 2 verse 37, Anna. At a very young age she became widow, but she was waiting on the Redeemer's coming, the Messiah's coming, and she was continuing in prayer and fasting.
ನಾವು ಲೂಕ 2ನೇ ಅಧ್ಯಾಯ 37ನೇ ವಚನದಲ್ಲಿ ಒಬ್ಬ ವಿಧವೆಯ ಕುರಿತಾಗಿ ನಾವು ನೋಡುತ್ತೇವೆ. ಹನ್ನಳು ಅವಳು ಚಿಕ್ಕ ವಯಸ್ಸಿನಲ್ಲೇ ಅವಳು ವಿಧವೆ ಆಗಿದ್ದಳು ಮತ್ತು ಆ ಮೆಸ್ಸಾಯನ ಬರೋಣವನ್ನ ಎದುರು ನೋಡುತ್ತಿದ್ದಂಥವಳಾಗಿ ಅವಳು ಸಭಾಮಂದಿರದಲ್ಲಿ ಇದ್ದುಕೊಂಡು, ದೇವಾಲಯದಲ್ಲಿ ಇದ್ದುಕೊಂಡು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಳು ಎಂಬುದಾಗಿ ಓದುತ್ತೇವೆ. Lastly, we will read verse 6 and then I'll make some comment and close it. ನಾವು ಕೊನೆಯದಾಗಿ 6ನೇ ವಚನವನ್ನು ಓದಿಕೊಳ್ಳೋಣ. ಅದಾದ ನಂತರ ನಾನು ಕೆಲವು ಮಾತುಗಳನ್ನು ಹೇಳಿ ಮುಗಿಸುತ್ತೇನೆ. ಆದರೆ ಭೋಗಿಯಾಗಿರುವ ವಿಧವೆಯು ಬದುಕಿರುವಾಗಲೂ ಸತ್ತವಳೆ. Not all women who become widows give themselves to God's service. Not all of them do that. ಎಲ್ಲಾ ವಿಧವೆಯರೂ ಕೂಡ ಅವರು ತಮ್ಮನ್ನ ತಾವು ದೇವರಿಗೆ ಒಪ್ಪಿಸಿಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲ. Some widows use their widowhood to seek sensual pleasures. ಕೆಲವು ವಿಧವೆಯರು ತಮ್ಮ ವೈಧವ್ಯವನ್ನ ಅವರ ದೈಹಿಕ ಸುಖಕ್ಕಾಗಿ, ಭೋಗಕ್ಕಾಗಿ ಅವರು ಉಪಯೋಗಿಸಿಕೊಳ್ಳುವಂತವರಾಗಿರುತ್ತಾರೆ. And such people, even though they are alive, they are like dead. ಅಂತಹ ವಿಧವೆಯರು ಅವರು ಬದುಕಿದ್ದರೂ ಕೂಡ ಸತ್ತಂತ ವಿಧವೆಯರು. It's a very dangerous thing for mostly young widows. ಅದು ಪ್ರಾಮುಖ್ಯವಾಗಿ ಯೌವನಸ್ಥ ಸ್ತ್ರೀಯರು ವಿಧವೆಯರಾಗಿರುವಾಗ ಅಂತವರಿಗೆ ಬಹಳ ಕಷ್ಟಕರ ಸಂಗತಿ. Such women must not be placed in the church widows list. ಅಂತಹ ಯೌವನಸ್ಥ ವಿಧವೆಯನ್ನ ಸಭೆಯ ವಿಧವೆಯರ ಪಟ್ಟಿಯಲ್ಲಿ ಸೇರಿಸಬಾರದು. Now many of you who are listening to me may not be widows. ನನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಅನೇಕರು ನೀವು ವಿಧವೆಯರಲ್ಲ. I want my sisters who are listening me to listen very carefully. ಸಹೋದರಿಯರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವವರು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇನೆ. You may not be a widow today. ನೀವು ಈ ದಿನ ವಿಧವೆಯರಾಗಿರದಿಲ್ಲಬಹುದು. But there is a possibility, if the Lord tarries, you may become a widow one day. ಒಂದು ವೇಳೆ ದೇವರ ಆ ಒಂದು ಚಿತ್ತವಿರುವುದಾದರೆ ಮುಂದೆ ನೀವು ವಿಧವೆಯರಾಗಬಹುದು. ಕರ್ತನ ಬರವಣವು ತಡವಾದರೆ, ಕರ್ತನ ಬರೋಣವು ತಡವಾಗುವುದಾದರೆ ನಿಮ್ಮಲ್ಲಿ ಅನೇಕರು ವಿಧವೆಯರಾಗಬಹುದು. I see sisters living longer than brothers. Okay, widows are living longer than men. I mean, many homes I see that. ನಾನು ಅನೇಕ ಕುಟುಂಬಗಳಲ್ಲಿ ನಾವು ನೋಡುವಾಗ ಹೆಂಗಸರು ಗಂಡಸರಿಗಿಂತ ಹೆಚ್ಚು ಕಾಲಾವಧಿ ಬದುಕುವಂತವರಾಗಿರುತ್ತಾರೆ. So you need to practice these things now before you become a widow. ಆದ್ದರಿಂದ ನೀವು ಈಗಲೇ ವಿಧವೆಯರಾಗುವುದಕ್ಕಿಂತ ಮುಂಚೆಯೇ ಈ ಒಂದು ಕಾರ್ಯಗಳನ್ನು ಅಭ್ಯಾಸ ಮಾಡುವವರಾಗಿರಬೇಕು. 7 things and I will close it. 7 ಸಂಗತಿಗಳ ಕುರಿತಾಗಿ ನಾನು ಹೇಳಿ ಮುಗಿಸುತ್ತೇನೆ. Every sister or even for brothers, but mainly sisters, ಎಲ್ಲ ಸಹೋದರರಿಗೂ ಕೂಡ, ಆದರೆ ಮುಖ್ಯವಾಗಿ ಸಹೋದರಿಯರಿಗೆ. Number 1, ಮೊದಲನೇದಾಗಿ set your hope in God. ನಿಮ್ಮ ನಿರೀಕ್ಷೆಯನ್ನ ದೇವರ ಮೇಲೆ ಇಡಿರಿ. Spend your time in supplication and prayer. ನಿಮ್ಮ ಸಮಯವನ್ನ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಕಳೆಯಿರಿ. Live a life faithful to one husband. ನಿಮ್ಮ ಜೀವಿತವನ್ನ ಕೇವಲ ಒಬ್ಬನೇ ಗಂಡನಿಗೆ ನಂಬಿಗಸ್ತರಾಗಿ ಜೀವಿಸಿರಿ. Do good works. 4ನೇದಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿರಿ. Bring up your children in the fear of God. 5ನೇದಾಗಿ ನಿಮ್ಮ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸಿರಿ. Practice hospitality in your home. ಮತ್ತು ನಿಮ್ಮ ಕುಟುಂಬಗಳಲ್ಲಿ ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ. Do humble service as a sister. ಮತ್ತು ತಗ್ಗಿಸಿಕೊಂಡಂತಹ ಸೇವಕಿಯ ಹಾಗೆ, ಸಹೋದರಿಯಾಗಿ ಸೇವೆಯನ್ನ ಮಾಡಿರಿ. If you do all these things, ಈ 7 ಸಂಗತಿಗಳನ್ನು ನೀವು ಮಾಡುವುದಾದರೆ, not after you become a widow, but before that, ನೀವು ವಿಧವೆಯರಾದ ನಂತರ ಮಾಡುವಂತದಲ್ಲ, ಅದಕ್ಕಿಂತ ಮುಂಚೆ ಅಭ್ಯಾಸ ಮಾಡಬೇಕು. If you become a needy widow, the church will be there to help you. ಒಂದು ವೇಳೆ ನೀವು ದಿಕ್ಕಿಲ್ಲದ ವಿಧವೆಯಾಗುವುದಾದರೆ ಸಭೆಯು ನಿಮಗೆ ಸಹಾಯ ಮಾಡುವುದಕ್ಕೆ ಸದಾ ಸಿದ್ಧವಿರುತ್ತದೆ. May the Lord help us. We will continue this study next week in the beginning also, because it's very important. We all have widows in our assembly. Many widows are neglected. We have a God-given responsibility to study and practice these things. And the church leadership should have a real clear plan about how to care for the needy widows. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ನಾನು ವಿಧವೆಯರ ಕುರಿತಂತೆ ಈ ಅಧ್ಯಾಯವನ್ನು ಮುಂದುವರಿಸುತ್ತೇನೆ. ಯಾಕಂದರೆ
ನಮ್ಮ ಸಭೆಗಳಲ್ಲಿ ಪ್ರತಿಯೊಂದು ಸಭೆಗಳಲ್ಲಿಯೂ ಕೂಡ ವಿಧವೆಯರು ಇದ್ದಾರೆ. ಸಭಾ ನಾಯಕರು ವಿಧವೆಯರ ಕುರಿತಾಗಿ ಹೆಚ್ಚು ಗಮನವನ್ನು ಕೊಡುವವರಾಗಿರಬೇಕು. ಅವರ ಕುರಿತಾಗಿ ಹೆಚ್ಚು ಆಸಕ್ತಿಯುಳ್ಳವರಾಗಿರಬೇಕು. May the Lord's name be glorified. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಆಗಲಿ.